ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ಭಾನುವಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಮಾಡೋ ಫೋನ್ ಕರೆಗಳನ್ನ ಸ್ವೀಕರಿಸಿ ಪರಿಹಾರ ಕೊಡುವಂಥ ವಿಶೇಷ ಕಾರ್ಯಕ್ರಮ. ಇವತ್ತು ಈ ಕಾರ್ಯಕ್ರಮ 8:30ಯಿಂದ 9:00ವರೆಗೂ ಪ್ರಸಾರ ಆಗುತ್ತೆ. ಈ ಕಾರ್ಯಕ್ರಮದಲ್ಲಿ ತಾವು ಫೋನ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ನಮ್ಮೊಂದಿಗೆ ಹೇಳಿಕೊಂಡು ನನ್ನ ಅನುಭವದ ಆಧಾರದ ಮೇಲೆ ಪರಿಹಾರ ಕೊಡುವಂಥ ಈ ಕಾರ್ಯಕ್ರಮ ಪ್ರಾರಂಭ ಮಾಡೋಕ್ಕೆ ಮೊದಲೇ ನಮ್ಮದೊಂದು 4 ರೂಲ್ಸ್ ರೆಗ್ಯುಲೇಷನ್ಸ್ನ ತಾವು ಫಾಲೋ ಮಾಡಬೇಕು. ಮೊದಲನೇದು, ನೆಟ್ವರ್ಕ್ ಇರೋ ಕಡೆ ನಿಂತ್ಕೊಂಡು ಕಾಲ್ ಮಾಡಿ. ಎಲ್ಲಿ ಕನೆಕ್ಟ್ ಆಗುತ್ತೆ ಕಾಲ್ ಅಲ್ಲೇ ನಿಂತ್ಕೊಂಡು ಮಾತಾಡಿ. ಓಡಾಡ್ಕೊಂಡು ಮಾತಾಡಿದ್ರೆ ನೆಟ್ವರ್ಕ್ ಡಿಸ್ಕನೆಕ್ಟ್ ಆಗುತ್ತೆ. ಒಂದು. ಎರಡನೇದು, ನನ್ನ ಜೊತೆ ಮಾತಾಡ್ಬೇಕಾದ್ರೆ ಟಿ ವಿ ವಾಲ್ಯೂಮ್ನ ಕಮ್ಮಿ ಮಾಡಿ ಇಲ್ಲ ಮ್ಯೂಟ್ ಮಾಡಿ ಮಾತಾಡಿ. ಇಲ್ಲ ಟಿ ವಿ ಇಲ್ದೋರ ಕಡೆ ಬಂದು ಮಾತಾಡಿದ್ರೆ ಭಾಳ ಒಳ್ಳೆಯದು. ಯಾಕೆಂದರೆ ನೀವೇನು ಮಾತಾಡ್ತಿರೋ ನನಗೂ ಕೇಳಲ್ಲ, ನಾನೇನು ಮಾತಾಡ್ತೀನಿ ನಿಮಗೆ ಕೇಳಲ್ಲ ಟಿ ವಿ ಮುಂದೆ ಕೂತ್ಕೊಂಡು ಮಾತಾಡಿದ್ರೆ. ಮೂರನೇದು, ಯಾರು ಪ್ರಶ್ನೆ ಕೇಳಬೇಕು ಅವರೇ ಕರೆಕ್ಟಾಗಿ ಫೋನ್ ಮಾಡಿ ಮಾತಾಡಿದ್ರೆ ಒಳ್ಳೆಯದು. ಯಾರೋ ಫೋನ್ ಮಾಡಿ ಕನೆಕ್ಟ್ ಮಾಡ್ಕೋತಾರೆ, ಅಲ್ಲಿನೆಲ್ಲೋ ರೂಮಲ್ಲಿ ಮಲಗಿರ್ತಾರೆ, ಏನೆಲ್ಲೋ ಇರ್ತಾರೆ ಪಾಪ, ಅಡುಗೆ ಮನೆಯಲ್ಲೋ ಡೈನಿಂಗ್ ಹಾಲಲ್ಲೋ ಇನ್ನೆಲ್ಲೋ ಓಡಾಡ್ತಿರ್ತಾರೆ. ಅಲ್ಲಿ ತೊಗೊಂಡೋಗಿ ಕೊಡೋಷ್ಟ್ರಲ್ಲಿ ನೆಟ್ವರ್ಕ್ ಡಿಸ್ಕನೆಕ್ಟ್ ಆಗುತ್ತೆ, ಅವ್ರಿಗೂ ಗೊತ್ತಿಲ್ಲ ಗಾಬರಿ ಏನು ಮಾತಾಡಬೇಕು ಅಂತೇಳಿ. ನಾಲ್ಕನೇದು, ಸ್ವಲ್ಪ ತುಂಬ ಲೆಂತಿಯಾಗಿ ಮಾತಾಡೋದು ಬೇಡ. ಏನು ಕೇಳಬೇಕು ಅದನ್ನು ಕೇಳಿ, ಸುಮ್ಮನೆ ಕತೆ ಹೇಳೋದು ಬೇಡ, ಸ್ಟೋರಿ ಹೇಳೋದು ಬೇಡ. ನಮ್ಗೆ ಈ ಸಮಸ್ಯೆ ಇದೆ, ಹೀಗಿದೆ ಅಂತ ಹೇಳಿದ್ರೆ ನಾನು ಅದಕ್ಕೆ ಪರಿಹಾರ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಈ ಒಂದು ರೂಲ್ಸ್ನ ದಯವಿಟ್ಟು ಫಾಲೋ ಮಾಡಿ. ಈಗ ಯಾರೋ ಒಬ್ಬರು ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ಕಾರ. ಹಲೋ, ನಮಸ್ತೆ ಗುರುಗಳೇ. ನಮಸ್ತೆ ಅಮ್ಮ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಾ? ಬೆಂಗಳೂರಿಂದ ಗುರುಗಳೇ. ಸ್ವಲ್ಪ ಜೋರಾಗಿ ಮಾತಾಡಿ. ಬೆಂಗಳೂರಿಂದ ಗುರುಗಳೇ. ಹೇಳಿ ಅಮ್ಮ, ಭಾಳ ಸಂತೋಷ. ನಿಮ್ಮ ಪ್ರೋಗ್ರಾಮ್ ಎಲ್ಲ ನೋಡ್ತೀವಿ. 4 ವರ್ಷದಿಂದ ಒಂದು ಎಪಿಸೋಡ್ ಮಿಸ್ ಮಾಡ್ದಂಗೆ ನೋಡಿ ಎಲ್ಲ ಮಾಡ್ಕೊತಾ ಇದೀವಿ. ಎಲ್ಲ ಒಳ್ಳೇದಾಗ್ತಿದೆ ಗುರುಗಳೇ. ಭಾಳ ಸಂತೋಷ, ತುಂಬ ಖುಷಿ ಆಯ್ತು. ನೀವು ವಿಳೆದೆಲೆ ಮೇಲೆ ಎಳ್ಳಿನ ದೀಪ ಇಟ್ಟು ಮಾಡಿ ಅಂದ್ರಲ್ಲ, ಅದನ್ನು ಮಾಡ್ತಾ ಇದ್ದೀನಿ. ಅದರಿಂದನೂ ಒಳ್ಳೇದಾಗಿದೆ ಗುರುಗಳೇ. ಮನೇಲಿ ಸ್ವಲ್ಪ ಕಿರಿಕಿರಿ ಇತ್ತು, ಅದೆಲ್ಲ ಕಡಿಮೆ ಆಗ್ತಾ ಇದೆ ಗುರುಗಳೇ. ನೀವು ಹೇಳಿದ್ದೆ ಯಾವ ಪೂಜೆನೂ ಬಿಡಲ್ಲ, ಎಲ್ಲ ಮಾಡ್ತಿದ್ದೀವಿ ಗುರುಗಳೇ. ಮಾಡಿ ಮಾಡಿ, ಭಾಳ ಒಳ್ಳೇದು, ಗ್ರೇಟ್. ಮತ್ತೆ ಗುರುಗಳೇ, ನನ್ನ ಮಚ್ಚೆ ಬಗ್ಗೆ ಒಂದು ಪ್ರೋಗ್ರಾಮ್ ಮಾಡಿ ಗುರುಗಳೇ. ನಾಲ್ಗೆನಲ್ಲಿ ನಮ್ಗೆ ಎಡಭಾಗದಲ್ಲಿ ಮಚ್ಚೆ ಇದೆ, ಮತ್ತೆ ಗರಡು ಮಚ್ಚೆ ಎಲ್ಲಿರುತ್ತೆ ಅಂತ ಗೊತ್ತಿಲ್ಲ. ನಮ್ಗೆ ಗರಡು ಮಚ್ಚೆ ಇದೆ ಅಂತ ನಂಗೊಂದು ಸ್ವಲ್ಪ ಡೌಟ್ ಇದೆ. ನಮ್ಗೆ 2 ಸಲ ನಾಗರಾವ್ ನಮ್ಮನ್ನು ನೋಡಿ ತಲೆಯಲ್ಲಿ ಆಡ್ಸ್ಬಿಟ್ಟು ಹೊರಟೋಗ್ಬಿಟ್ಟಿದೆ. ಬಟ್ ನಮ್ಮ ಕೈಯಲ್ಲಿ ಗರಡು ಮಚ್ಚೆ ಇದೆಯೇನೋ, ಎಲ್ಲಿದೆ ಅಂತ ನನಗೆ ಐಡಿಯಾ ಇಲ್ಲ. ಮತ್ತೆ ನನ್ನ ನಾಲ್ಗೆನಲ್ಲಿ ಎಡಭಾಗದಲ್ಲಿ ಮಚ್ಚೆ ಇದೆ. ನೀನು ಯಾರ ಹತ್ರ ಏನು ಹೇಳಕ್ ಹೋಗ್ಬೇಡ. ನಿಮ್ಗೆ ಏನು ಹೇಳಿದ್ರು, ಕೆಟ್ಟದ್ದು ಹೇಳಿದ್ರು ಅದು ಅವ್ರಿಗೆ ಕೆಟ್ಟದ್ದೇ ಆಗ್ಬಿಡುತ್ತೆ ಅಂತ ಹೇಳ್ತಾರೆ ಮನೆಯಲ್ಲಿ. ನಾನು ಅದಕ್ಕೆ ಯಾರ ಹತ್ರ ಏನು ಮಾತಾಡಕ್ಕೆ ಹೋಗಲ್ಲ. ಮತ್ತೆ ಒಂದು ಎಪಿಸೋಡ್ ಮಾಡಿ ಗುರುಗಳೇ ನನಗೆ. ಮತ್ತೆ ಮೊಣಕೈಯಲ್ಲಿ ಮಚ್ಚೆ ಇದೆ ನನಗೆ, ಅಲ್ಲಿ ಇದೆ. ಅದಕ್ಕೆ ನಂಗೆ ಮಚ್ಚದ ಬಗ್ಗೆ ಒಂದು ಪ್ರೋಗ್ರಾಮ್ ಮಾಡಿ ಅಂತ ಕರಿಸ್ತಾ ಗುರುಗಳೇ. ಆಗಲೇ ಟ್ರೈ ಮಾಡ್ತೀನಿ. ಅದು ನಾಲ್ಗೆ ಮಚ್ಚೆ ಇದು ಅದೇನು ಗುರುಗಳೇ, ಒಳ್ಳೇದ ಕೆಟ್ಟದ್ದ ಇದೆ? ಎಡಭಾಗದಲ್ಲಿದೆ ನಾಲ್ಗೆ ನಮಗೆ. ಮಚ್ಚೆ ಇರೋದು ಬರ್ತ್ ಹೇಳುತ್ತೆ, ನಾವು ಯಾವ ಥರ ಹುಟ್ಟಿದ್ದೀವಿ, ಏನು ಎಲ್ಲಿ ಬೆಳೀತಿದ್ದೀವಿ ಅಂತ ಅಷ್ಟೇ. ಮಚ್ಚೆಗಳು ನಮ್ಮ ಜನ್ಮದ ರಹಸ್ಯ ಹೇಳುತ್ತೆ ಅಷ್ಟೇ. ಮದುವೆ ಆಗತ್ತಾ, ಮಕ್ಕಳಾಗತ್ತಾ, ಏನಾಗತ್ತೆ ಅಂತ. ಅದು ಬಿಟ್ಟರೆ ಬೇರೆ ಅದರಲ್ಲೇನು ದೋಷ ಇಲ್ಲ. ನಾವು ಏನೇನು ಕರ್ಮ ಮಾಡಿತ್ತು, ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಕಡೆ ಮಚ್ಚೆ ಇದ್ದೇ ಇರುತ್ತೆ ದೇಹದಲ್ಲಿ. ಎಲ್ಲ ಹೇಳ್ತಾರೆ ನಾಲ್ಗೆನಲ್ಲಿ ಮಚ್ಚೆ ಇದ್ರೆ ಅವ್ರು ಏನು ಹೊಡೆದ್ರು ಒಳ್ಳೆ, ಅವ್ರಿಗೆ ಒಳ್ಳೇದೆಲ್ಲದ್ರು ಒಳ್ಳೇದು, ಕೆಟ್ಟದೆಲ್ಲ ಕೆಟ್ಟದ್ದಾಗುತ್ತೆ ಅಂತ ಹೇಳ್ತಾರೆ ಗುರುಗಳೇ. ನಾನು ಅದಕ್ಕೆ ಯಾರ ಹತ್ರ ಏನು ಮಾತಾಡಕ್ಕೆ ಅಲ್ಲ. ನೀವು ಆ ಥರ ಅನುಭವ ಆಗಿದೆಯಾ? ಗುರುಗಳೇ ಆಗಿದೆ, ಒಂದು 2-3 ಆಗಿದೆ. ನೀವು ಹೇಳಿದ್ದೆಲ್ಲ ಆಗ್ತಾ ಇದೆ ಅಂತ ನಮ್ಮ ಸಿಸ್ಟರ್ಸ್ ಎಲ್ಲ ಹೇಳ್ತಾರೆ. ನೀವು ಹೇಳಿದ್ರಿ, ನೀವು ಹೇಳ್ದಂಗೆ ಆಯ್ತು ಅಂತ ಹೇಳ್ತಾರೆ. ಅದಕ್ಕೆ ನನಗೆ ಭಯ. ನಾನು ಯಾರಿಗಾರು ಕೆಟ್ಟದ್ದು ಹೇಳ್ಬಿಡ್ತೀನೋ ಪಾಪ ಅಂತ ಭಯ ಆಗುತ್ತೆ. ಇವಾಗ ಒಳ್ಳೇದು ಹೇಳಿ ಅಷ್ಟೇ, ಕೆಟ್ಟದ್ದು ಹೇಳಕ್ ಹೋಗ್ಬೇಡಿ. ಸರಿ ಗುರುಗಳೇ, ಒಳ್ಳೇದು ಹೇಳಿ, ನಿಮಗೂ ಒಳ್ಳೇದಾಗತ್ತೆ, ಅವ್ರಿಗೂ ಒಳ್ಳೇದಾಗತ್ತೆ. ಭಾಳ ಸಂತೋಷ, ಧನ್ಯವಾದಗಳು ಕಾಲ್ ಮಾಡಿದ್ದಕ್ಕೆ. ನಾಲ್ಗೆ ಇರೋದು ಒಳ್ಳೇದು ಮಾತಾಡಲಿಕ್ಕೆ. ನಾವು ಒಳ್ಳೇದು ಮಾತಾಡಿದಷ್ಟು ನಾಲ್ಗೆ ನಾಡನ್ನೇ ಉಳಿಸುತ್ತೆ, ನಾಲ್ಗೆ ನಾಡನ್ನೇ ಹಾಳು ಮಾಡುತ್ತೆ ಅಂತ ಹೇಳ್ತಾರೆ. ಅದರಿಂದ ನಾಲ್ಗೆಯಲ್ಲಿ ಒಳ್ಳೆ ಪದ ಬಂತು ಅಂದರೆ ಎಲ್ರಿಗೂ ಖುಷಿಯಾಗತ್ತೆ. ಇನ್ನೂ ಸ್ವಲ್ಪ ಅವ್ರ ಹತ್ರ ಮಾತಾಡೋಣ, ಅವರಿಂದ ಆಶೀರ್ವಾದ ಪಡೆಯೋಣ ಅನಿಸುತ್ತೆ. ಅದರಿಂದ ನಮ್ಮ ನಾಲ್ಗೆನ ಚೆನ್ನಾಗಿ ಉಪಯೋಗಿಸ್ಕೋಬೇಕು. ಇಡೀ ಜಗತ್ತಿನಲ್ಲಿ ವಿಶೇಷವಾದ ಅಂಗ ಅಂದರೆ ನಾಲ್ಗೆ. ಯಾಕಂದರೆ ನಾಲ್ಗೆನೇ ನಮ್ಮ ಜೀವನದಲ್ಲಿ ಎಲ್ಲ ತೋರಿಸು, ಉಪ್ಪು ಹುಳಿ ಖಾರ, ಒಳ್ಳೆಯದು ಕೆಟ್ಟದ್ದು, ಮಾತು ಕತೆ ಎಲ್ಲ. ಅದಕ್ಕೆ ನಾಲ್ಗೆನೇ ಚೆನ್ನಾಗಿ ಉಪಯೋಗಿಸ್ಕೊಳ್ಳೋದನ್ನು ಅದೊಂದು ದೊಡ್ಡ ಕಲೆ. ಭಾಳ ಸಂತೋಷ. ಮತ್ತೊಬ್ರು ಯಾರೋ ಕರೆ ಮಾಡ್ತಿದ್ದಾರೆ. ಹಲೋ. ಹಾಂ ಸರ್, ನಾನು ಬಳ್ಳಾರಿಯಿಂದ. ಬಳ್ಳಾರಿಯಿಂದ ಹೇಳಿ ಅಮ್ಮ. ನಮಸ್ಕಾರ ಗುರುಜಿ. ನಮಸ್ತೆ, ಹೇಳಿ.
ಬಹಳ ದಿವಸಕ್ಕೆ ನಿಮ್ ಕಾಲ್ ಸಿಕ್ಕೈತೆ, ಬಹಳ ಖುಷಿ ಆಯ್ತು. ಓ, ಇನ್ನೊಮ್ಮೆ ಮಾತಾಡಿದ್ರಾ? ಹಾ ಸರ್, ಹೌದು ಗುರುಜಿ, ನನ್ಗೆ ಯಾವಾಗ ಸಿಗೋದು ಇವತ್ತು ಸಿಕ್ಕೈತೆ ಗುರುಜಿ, ತುಂಬಾ ಖುಷಿ ಆಯ್ತು. ಭಾಳ ಸಂತೋಷ. ಹೇಳಿ, ಏನು ಸಮಸ್ಯೆ? ಈಗ ಫ್ರೆಂಡ್ಸ್ ಎಲ್ಲ ಚೆನ್ನಾಗೇ ಇರ್ತಾರೆ ಗುರುಜಿ, ಒಂದೊಂದ್ಸಲ ಜಗಳ ಆಗಿ ದೂರ ಆಗ್ಬಿಡ್ತಾರೆ. ಏನ್ ಸಲುವಾಗಿ ಗುರುಜಿ? ಏನು ಜಗಳ? ಯಾವ ವಿಷಯಕ್ಕೆ ಜಗಳ ಆಗತ್ತೆ ನಿಮಗೆ? ಸುಮ್ನೆ ಫ್ರೆಂಡ್ಸ್ ಚೆನ್ನಾಗೇ ಇರ್ತಾರೆ, ಹಾಂ. ಏನೋ ಒಂದು ಸಣ್ಣ ಕಾರಣಕ್ಕೆ ಇದಾಗ್ತಾರೆ. ಯಾಕೆ ಗುರುಜಿ? ಅಲ್ಲ, ಈಗ ನಿಮ್ಮಲ್ಲಿ ಏನು ದೋಷ ಇದೆಯೋ ಅವರಲ್ಲಿ ಏನು ದೋಷ ಇರ್ತದೋ, ನಿಮ್ಮ ಮನಸ್ಸು ಅವ್ರ ಮನಸ್ಸು ಒಂದಾಗಿಲ್ಲ ಅಂದರೆ ಮನಸ್ತಾಪ, ನಿಷ್ಠುರ, ಮಾತುಕತೆ, ಜಗಳ ಆಗುತ್ತೆ. ಅದಕ್ಕೆ ತಲೆ ಕೆಡ್ಸ್ಕೋಬಾರ್ದು. ಯಾರು ನಿಮ್ಮನ್ನು ರೆಸ್ಪೆಕ್ಟ್ ಮಾಡ್ತಾರೋ, ನಿಮ್ಮನ್ನು ಗೌರವಿಸ್ತಾರೋ, ನಿಮ್ಮ ಪ್ರೀತಿಸ್ತಾರೋ ಅವ್ರ ಜೊತೆ ಇರಿ. ಸುಮ್ಮನೆ ಎಲ್ಲರೂ ಫ್ರೆಂಡ್ ಮಾಡ್ಕೊಳ್ಳೋದು, ಎಲ್ಲರೂ ಡಿಸ್ಟ್ರಾ ಮಾಡ್ಕೊಳ್ಳೋದು ಬೇಡ. ನಿಮಗಾಗಿ, ನಿಮಗೋಸ್ಕರ ನಿಮ್ಮನ್ನು ಪ್ರೀತಿಸಿ ಗೌರವಿಸೋರ ಜೊತೆ ಮಾತಾಡ್ಕೊಂಡು ಇರಿ ಅಷ್ಟೇ. ಈ ಥರ ದೋಷ ಇದ್ದಾಗ ನೀವೇನು ಮಾಡಬೇಕು? ಮೇಕೆಗೆ ಹುಲ್ಲು ಕೊಡಿ. ಮೇಕೆಗೆ ಹುಲ್ಲು ಕೊಡ್ತಾ ಬಂದರೆ ಈ ದೋಷ ನಿವಾರಣೆ ಆಗುತ್ತೆ. ಭಾಳ ಸಂತೋಷ ಕರೆ ಮಾಡೋದಕ್ಕೆ. ಇವತ್ತು ದಿವಸ ಈ ಕಲಿಯುಗದಲ್ಲಿ ಈ ಬಂಧು ಮಿತ್ರರಿಂದ ಸ್ವಲ್ಪ ದೂರ ಇದ್ದಷ್ಟು ಒಳ್ಳೆಯದು. ಬಂಧುಗಳಿಂದ ನಮಗೆ ದುಃಖ, ಮಿತ್ರರಿಂದ ಧನಹಾನಿ, ಮಾನಹಾನಿ, ಮೋಸ, ವಂಚನೆ ಇದೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ಇದ್ದಷ್ಟು ಒಳ್ಳೆಯದು ಈ ಕಲಿಯುಗದಲ್ಲಿ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ಕಾರ ಸರ್. ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತೀರಿ? ನಮಸ್ತೆ ಗುರುಜಿ, ಬೆಂಗಳೂರಿಂದನೇ ಮಾತಾಡ್ತಾ ಇದ್ದೀವಿ. ಹೇಳಿ. ಅದೇ ನಾನು ಅಗ್ನಿಹೋತ್ರಿ ಆಗಿದ್ದೀನಿ. ನನಗೆ ಈ 2024 ಒಂದು ಚಾಟ್ ಬೇಕಾಗಿತ್ತು, ವಾಟ್ಸಪ್ ಮಾಡ್ಬೇಕಾಯ್ತು. ಏನೇನು 2004 ಈ ವರ್ಷದ್ದು ಚಾಟ್ ನನ್ನ ಹತ್ರ ಮಿಸ್ ಆಗ್ಬಿಟ್ಟಿದೆ. ಏನು ಬೇಕು ನಿಮ್ಗೆ ಹೇಳಿ? ಕರೆಕ್ಟಾಗಿ ಕೇಳಿಸ್ತಾ ಇಲ್ಲ. ಅಗ್ನಿಹೋತ್ರಿದು ಚಾಟ್ ಬರ್ತಾ, ಟೈಮಿಂಗ್ ಚಾಟ್ ನನಗೆ. ನೀವು ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡಿಲ್ವಾ? ಇಲ್ಲ, ಅದೇನೋ ಟ್ರೈ ಮಾಡಿದೆ, ಆಗ್ಲಿಲ್ಲ. ಆಮೇಲೆ ನಿಮ್ಮ ವಾಟ್ಸಪ್ ಕಳಿಸ್ದೆ, ಏನು ಬಂದಿಲ್ಲ. ಅದೊಂದು ಈ ನಂಬರಿಗೆ ಕಳಿಸ್ಕೊಡ್ಬೇಕು ನಮಗೆ. ನೀವು ನಮ್ಮ ಆಫೀಸಿಗೆ ಮೆಸೇಜ್ ಮಾಡಿ ಈ ಬೆಂಗಳೂರು ಟೈಮ್ ಟೇಬಲ್ ಕಳಿಸಿ ಅಂತ ನಾವು ಕಳಿಸ್ತೀವಿ. ಹಾಂ, ಆಯ್ತು. ಯಾಕಂದ್ರೆ ನಮ್ಗೆ ಯಾರು ಅಂತ ಗೊತ್ತಿಲ್ಲ, ಯಾರು ಫೋನ್ ಮಾಡಿ ಅಂತ. ನೀವು ಕಳಿಸಿ, ನನಗೆ ಆ್ಯಪ್ ಇನ್ಸ್ಟಾಲ್ ಮಾಡೋಕ್ಕೆ ಗೊತ್ತಾಗ್ತಿಲ್ಲ, ಟೈಮ್ ಟೇಬಲ್ ಕಳಿಸಿ ನಾವು ಕಳಿಸ್ಕೊಡ್ತೀವಿ. ಭಾಳ ಸಂತೋಷ ಕರೆ ಮಾಡೋದಕ್ಕೆ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತೀರಾ? ಬ್ಯಾಂಗ್ಳೂರಿಂದ ಸರ್. ಬ್ಯಾಂಗ್ಳೂರು. ತಮ್ಮ ಹೆಸರು? ಪ್ರದೀಪ್ ಸರ್. ತಮ್ಮ ಹೆಸರು ಏನು ಹೇಳಿದ್ರಿ? ಪ್ರದೀಪ್. ಪ್ರದೀಪ್, ಹೇಳಿ. ಸರ್, ನಾನು ನಿಮ್ಮ ಹತ್ರ ಬಂದಿದ್ದೆ. ಲೈಕ್ ಇವಾಗ ನಂಗೆ ಫಿಟ್ಸ್ ಅಟ್ಯಾಕ್ ಆಗುತ್ತೆ ಅಂತ ನೀವ್ ಹೇಳಿದ್ರಿ, ಬರ್ಮಾ ಥೆರಪಿ ಇದ್ ಮಾಡಿಸ್ಕೊಳ್ಳಿ ಅಂತ. ಬಟ್ ಆ ಟೈಮಲ್ಲಿ ಅವ್ರು ಇರ್ಲಿಲ್ಲ. ಸೊ ನೀವೀಗ ನೆಕ್ಸ್ಟ್ ಟೈಮು ನೀವು ಕಾಲ್ ಮಾಡಿಬಿಟ್ಟು ಬನ್ನಿ ಅಂತ ಹೇಳಿದ್ರಿ. ನಾನು ಮೇಡಮ್ಗೆ ಫೋನ್ ಮಾಡಿದ್ದೆ. ಮೇಡಮು ನಿಮ್ದು ಅಡ್ರೆಸ್ಸು, ನಿಮ್ಮ ಹೆಸರು ಇದು ಮಾಡಿ ಬನ್ನಿ ಅಂತ ಹೇಳಿದ್ರು. ಬಟ್ ಅವರು ಫ್ರೀ ಆಗಿ ಸಿಗ್ತಾ ಇಲ್ಲ ಸರ್. ಯಾರು ಸಿಗ್ತಿಲ್ಲ? ಇವರು ಬರ್ಮಾ ಥೆರಪಿ ಮಾಡೋರು. ನೀವೇ ಕಲ್ತ್ಕೊಂಬಿಡಿ. ಈ ತಿಂಗಳು 29, 30, 31ನೇ ತಾರೀಕು ಹೇಳ್ಕೊಡ್ತಾ ಇದ್ದೀನಲ್ಲ. ಹೌದಾ ಸರ್? ನೀವೇ ಕಲ್ತ್ಕೊಂಬಿಟ್ರೆ ಮುಗಿತಲ್ಲ. ನೀವು ಕ್ಯೂರ್ ಮಾಡ್ಬೋದು, ಮನೆ ಮಂದಿಗೆ ಮಾಡ್ಬೋದು, ಮಕ್ಕಳು ಮೊಮ್ಮಕ್ಳಿಗೆ ಮಾಡ್ಬೋದು. ಜೊತೆಗೆ ಒಂದು ಕ್ಲಿನಿಕ್ ಓಪನ್ ಮಾಡಿ ಯಾರ್ಯಾರು ಪಿಡ್ಸಿದೆ ಅವ್ರಿಗೆಲ್ಲ ನೀವೇ ಕ್ಲೀನಾಗಿ ಡಾಕ್ಟರ್ ಆಗ್ಬೋದಲ್ಲ. ಈ ತಿಂಗಳು 29, 30, 31 ಕ್ಲಾಸ್ ಮಾಡ್ತಾ ಇದ್ದೀನಿ. ಈ ಕಾರ್ಯಕ್ರಮದ ಕೊನೆಯಲ್ಲಿ ನಾನು ಲಿಂಕ್ ತೋರಿಸ್ತೀನಿ, ರಿಜಿಸ್ಟ್ರೇಷನ್ ಹೆಂಗೆ ಮಾಡೋದು ಅಂತ. ಮಾಡ್ಕೊಂಬಿಟ್ರೆ ನೀವು ಯಾರ ಮೇಲೆ ಡಿಪೆಂಡ್ ಆಗೋದು ಬೇಡ. ಅಡ್ಮಿಟ್ ಆಗಿ ಕ್ಲಾಸಿಗೆ ಸೇರ್ಕೊಳ್ಳಿ, ಕಲ್ತ್ಕೊಳ್ಳಿ. ಪಿಟ್ಸ್ನ ಈಸಿಯಾಗಿ ಕ್ಯೂರ್ ಮಾಡ್ಬೋದು. ಮತ್ತೊಬ್ರು ಕಾಲರ್ ಈಗಾಗಲೇ ರೆಡಿ ಇದ್ದಾರೆ. ಹಲೋ ಹಲೋ, ಮೋಸ್ಟ್ಲಿ ಕನೆಕ್ಟ್ ಆಗಿತ್ತು, ಕಟ್ ಆಯಿತು ಅನಿಸುತ್ತೆ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ. ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಾ? ನಾವು ಬಳ್ಳಾರಿಯಿಂದ ಮಾಡ್ತೀವಿ. ಬಳ್ಳಾರಿಯಿಂದ. ಹೇಳಿ ಅಮ್ಮ. ಅದೇ ನಮ್ಮ ಮನೆ ಬಗ್ಗೆ ಕೇಳಬೇಕಾಗಿತ್ತು. ಹೇಳಿ, ಏನು ಕೇಳಿ, ಮಾತಾಡಿ. ಗುರುಜಿ ಹತ್ರ ಮಾತಾಡ್ಬೇಕು. ನಾವೇ ಮಾತಾಡ್ತಿರೋದು, ಹೇಳಿ. ಇಲ್ಲ ಸ್ವಾಮಿ, ಹಲೋ. ನಮ್ಮ ಮನೆಯವರಿಗೆ ನನಗೆ ಹೊಸದಿಂದ ಆಗೋದಿಲ್ಲ ಸ್ವಾಮಿ. ಏನಮ್ಮ? ನಮ್ಮ ಮನೆಯವರಿಗೆ ನನಗೆ ಮದುವೆ ಆದಂದಾಗ ನಮ್ ಡೇಟಾ ಕೂಡ ಏನಿಲ್ಲ. ಅವರು ನಮ್ಮನ್ನ 20 ವರ್ಷ ಬಿಟ್ಟು ಹೋಗಿದ್ರು. ಅಂದ್ರೆ ಬೇರೆ ಹೆಣ್ಮಗನ್ ಕರ್ಕೊಂಡು ಹೋಗಿದ್ರು. ನಾ ಕಷ್ಟಪಟ್ಟು ಮಕ್ಕಳು ಸಾಕಿ ಎಲ್ಲ ಮಾಡಿನಿ. ಇವಾಗ ಕೂಡ ಹಂಗೆ ಮಾಡ್ತಿದಾರ ಸ್ವಾಮಿ ಬಂದು. ಇವಾಗ ನಿಮ್ ಜೊತೆ ಇದ್ದಾರಾ? ನಿಮ್ಮ ಜೊತೆ ಇದ್ದಾರೆ ಈಗ?
ಇವಾಗ ಬಂದು 2 ವರ್ಷ ಆಯ್ತು ಸ್ವಾಮಿ. ಇವಾಗ ಬಂದ್ಬಿಡು ಅದೇ ಕಾಟನೆ. ದುಡ್ದಿದ್ದು 1 ರೂಪಾಯಿ ಕೊಡೋದಿಲ್ಲ. ಹಣ ಭಾರಿ ಕಿಟಿ ಮಾಡ್ತಾರ. ಮಕ್ಳಿಗೆ ಮದುವೆ ಮಾಡ್ಬೇಕು, ನಮ್ ದುಡ್ಡು ನನ್ನ ಮನೆ ಎಲ್ಲ ಕಷ್ಟನ ಇಟ್ಕೊಂಡ್ರೆ ಅದು ಕೊಡೋದಿಲ್ಲ. ದುಡ್ದಿದ್ದೆಲ್ಲ ಬೇರೆ ಹೆಣ್ಮಕ್ಳು ಅಲ್ಲೇ ಇರೋದು, ಅಲ್ಲೇ ಕೊಡೋದು, ಅಲ್ಲೇ ಮಾಡೋದು ನೀವು ಮಾಡ್ತಾರ ಮನ್ಯಾಗ. ನಿಮ್ಮ ಮನೆ ಗಂಡು ದೇವ್ರು ಯಾರು? ನಿಮ್ಮ ಗಂಡು ಮನೆ ವಂಶದ ಗಂಡು ದೇವ್ರು ಯಾರು? ನಮ್ಮ ಮನೆ ದೇವ್ರ ಗಂಡು ದೇವ್ರು ಗಂಡು ಗಂಡದ ಮಾಬಸುಬಾನಿ. ಯಾರು? ಮುಸ್ಲಿಮ್ಸ್ ನಾವು ಮಾಬಸುಬಾನಿ. ನೀವು ಮುಸ್ಲಿಮ್ಸಾ? ನಮ್ಮ ಮನೆ ದೇವರು ಮಾಬಸುಬಾನ್ ಸ್ವಾಮಿ, ಮುಸ್ಲಿಮ್ಸರು ನಾವು. ನೀವು ಅಲ್ಲಿ ನೀವು ಅರ್ಕೆ ಏನಾದ್ರು ಮಾಡ್ತೀರಿ? ದೇವ್ರಿಗೆ ಯಾವ ಥರ ಸೇವೆ ಮಾಡ್ತೀರಿ ನೀವು ಅಲ್ಲಿ? ವರ್ಷಕ್ಕೊಂದ್ಬರಿ ಜಾಂಡ ಮಾಡ್ತೀವಿ ಸ್ವಾಮಿ, ಅಡಿಗೆ ಮಾಡ್ತೀವಿ, ಜನಗಳೆಲ್ಲ ಊಟ ಮಾಡಿಸ್ತೀವಿ. ಇವಾಗ ಅದು ಕೂಡ ಬಿಟ್ಕೊಂಡ್ಬಿಟ್ಟಾರ, ಎಲ್ಲ ಬಿಟ್ಕೊಂಡು ಅದೇ ಆಟಕ್ಕೆ ಬಿದ್ದುಬಿಟ್ಟಾರ. ಬರೀ ಅಲ್ಲಿ ಆ ಹೆಣ್ಮಕ್ಳು ಈ ಹೆಣ್ಮಕ್ಳು ಅಂತ ಬರೀ ಇದೇ ಆಟಕ್ಕೆ ಬಿದ್ದಾರ. ಹೆಂಡತಿ ಮಕ್ಕಳು ಬಿಟ್ಕೊಂಡ್ಬಿಟ್ಟಾರ. ಇವಾಗ ನೋಡಿದ್ರೆ ಮಕ್ಳಿಗೆ ಹೇಳ್ಕೊಟ್ಟು ತಾಯಿನ ಮಾತಾಡ್ಸ್ಬೇಡ್ರಿ, ಹೊಡೀರಿ ಬಡೀರಿ ತಾಯಿನ ಅಂತ ಹೇಳ್ಕೊಡ್ತಾರೆ. ಬಿಟ್ಟೋಗಿ ಈ ವರ್ಷನ ಬಂದು ನಾನು ಕಷ್ಟಪಟ್ಟು ಮಕ್ಕಳು ಸಾಕ್ತೀನಿ, ಅವ್ರನ್ನ ಮಾತಾಡ್ಕೊಡ್ಸಕ್ಕಲ್ಲ ಅಂತಾಗ. ಓಕೆ, ನಾ ಹೇಳೋ ಪೂಜೆ ಮಾಡ್ತೀರಾ ನೀವು? ಮಾಡ್ತೀವಿ ಸರ್. ಈಶ್ವರನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಾಂ 21 ದಿವಸ ಒಂದೊಂದು ಎಳ್ನೀರು ತೊಗೊಂಡೋಗಿ ಅಲ್ಲಿ ಅಭಿಷೇಕ ಮಾಡಿಸಿ. ಒಂದು ಎಳ್ನೀರು ತೊಗೊಂಡೋಗಿ ಆ ಲಿಂಗಕ್ಕೆ ಅಭಿಷೇಕ ಮಾಡಿಸಿ, ಪುರೋಹಿತರು ಕೇಳಿ ಮಾಡಿಬಿಟ್ಟು ಒಂದು 54 ಸುತ್ತು ಪ್ರದಕ್ಷಿಣೆ ಮಾಡಿ ಅವ್ರ ಹೆಸರು ಹೇಳ್ಬಿಟ್ಟು, ನಿಮ್ಮ ಯಜಮಾನ್ರ ಹೆಸರು ಹೇಳ್ಬಿಟ್ಟು ಶಾಂತರಾಗ್ತಾರೆ, ತಣ್ಣಗಾಗ್ತಾರೆ, ಮತ್ತು ನಿಮ್ಮ ಮೇಲೆ ಪ್ರೀತಿ ವಾತ್ಸಲ್ಯ ಜಾಸ್ತಿ ಆಗುತ್ತೆ, ಜವಾಬ್ದಾರಿ ತಗೊಳ್ತಾರೆ, ನಿಮ್ಮನ್ನು ಗೌರವಿಸ್ತಾರೆ. 21 ದಿವಸ ಬಿಡದೆ ಶಿವನಿಗೆ ಎಳ್ನೀರಲ್ಲಿ ಅಭಿಷೇಕ ಆಗಬೇಕು. ಅಭಿಷೇಕ ಆದಮೇಲೆ ನೀವು 54 ಸುತ್ತು ಪ್ರದಕ್ಷಿಣೆ ಮಾಡಬೇಕು. ಇದು ಮಾಡ್ತಾ ಬನ್ನಿ, ಖಂಡಿತ ಒಳ್ಳೆಯದಾಗತ್ತೆ. 21 ದಿವಸ ಮಾಡಬೇಕು. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ ಅಮ್ಮ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ಬೆಂಗಳೂರಿಂದ. ಬೆಂಗಳೂರಿಂದ, ಹೇಳಿ ಅಮ್ಮ. ನಮ್ಮ ಮನೆ ಬಗ್ಗೆ ಕೇಳಬೇಕಿತ್ತು. ಹೇಳಿ ಮಾತಾಡಿ. ಹುಡುಗಳೆ ನಮಸ್ಕಾರ. ನಮಸ್ತೆ ಅಮ್ಮ, ಹೇಳಿ. ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು. ನೀವು ಟಿವಿ ಮುಂದೆ ಕುತ್ಕೊಂಡು ಮಾತಾಡ್ತಿದ್ದೀರಾ ಅನ್ಸುತ್ತೆ. ಇಲ್ಲ ಹೊರಗಡೆ ಹೋಗ್ತೀನಿ. ಹೇಳಿ, ಇವಾಗ ಮಾತಾಡಿ. ಹಲೋ ಮಾತಾಡಿ. ಹಲೋ, ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು ಗುರುಗಳೇ. ಏನ್ ಸಮಸ್ಯೆ? ತಿಂಡಿ ಮಾಡ್ತಾನೆ, ಆಮೇಲೆ ಕೆಲಸಗಳು ಎಲ್ಲೂ ಸೆಟ್ ಆಗ್ತಾ ಇಲ್ಲ, ಅದಕ್ಕೋಸ್ಕರ. ಏನು ವಯಸ್ಸು ಅವನಿಗೆ? ಇವಾಗ 25 ಬಿದ್ದಿದೆ. ಏನು ಓದಿದ್ದಾರೆ? ಅವನು ಸೆಕೆಂಡ್ ಇಯರ್, ಫಸ್ಟ್ ಇಯರ್ ಬ್ರೇಕ್ ಆಯ್ತು. ಕೆಲಸ ಎಲ್ಲೂ ಸೆಟ್ ಆಗ್ತಿಲ್ಲ. ಓದ್ಬೇಕಲ್ವಮ್ಮ, ಓದಿರೋ ಡಿಗ್ರಿ ಮಾಡಿರೋರಿಗೆ ಕೆಲಸ ಸಿಗಲ್ಲ ಇವತ್ತಿನ ದಿವಸ. ಅಂಥದ್ರಲ್ಲಿ ಫಸ್ಟ್ ಇಯರ್ ಓದ್ಬಿಟ್ಟು ಕೆಲಸ ಅಂದ್ರೆ ಹೆಂಗ್ ಸಿಗುತ್ತದು? ಯಾಕೆ ಓದಿಲ್ಲ ಅವನು? ಯಾವ್ದೋ ಕಂಪ್ನಿಗೆ ಇದು ಮೇಕಪ್ ಆಗಿ ಟೀಚರ್ ಆಗಿ ಇದು ಮಾಡಿ ಮಾಡ್ತೀನಿ ಅಂತಿದ್ದ, ಏನ ಮೇಕಪ್ ಟೀಚರ್, ಮೇಕಪ್ ಕೆಲಸ ಮಾಡ್ತಾನೆ ಅವನು. ಓಕೆ, ಟೀಚರ್ ಆಗಿ ಹೋಗಕ್ಕೆ ಅಂತ ಆಗ್ತಿದ್ದಾರೆ. ಅಲ್ಲಿ ಸ್ವಲ್ಪ ದಿವಸ ಅಂತಾರೆ, ಅದಾಗುತ್ತಾ ಅಂತ ಗುರುಗಳೇ? ದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಖಾಲಿ ಹೊಟ್ಟೆನಲ್ಲಿ ಔದಂಬರ ವೃಕ್ಷ ಹತ್ತಿ ಹಣ್ಣಿನ ಮರಕ್ಕೆ ಪ್ರದಕ್ಷಿಣೆ ಮಾಡಬೇಕು. ಗುರು ವಕ್ರನಾದಾಗ, ಅಸ್ತನಾದಾಗ, ನೀಚನಾದಾಗ ಗುರುಗ್ರಹ ಏಳಿಗೆ ಆಗೋಲ್ಲ, ವಿದ್ಯೆ ಇಲ್ಲ, ಕೆಲಸ ಇಲ್ಲ, ಯಶಸ್ವಿ ಆಗೋದಿಲ್ಲ. ಬೆಳಗ್ಗೆ ಎದ್ದು ಔದಂಬರ ವೃಕ್ಷಕ್ಕೆ 108 ಸುತ್ತು ಒಂದು 21 ದಿವಸ ಬಿಡದೆ ಮಾಡೋಕ್ಕೆ ಹೇಳಿ, ಎಲ್ಲೋ ಒಂದು ರೀತಿ ಅವನಿಗೆ ಒಳ್ಳೆಯ ಆಶೀರ್ವಾದ ಆಗುತ್ತೆ. ಇಷ್ಟು ಮಾಡಬೇಕು. ಇದು ಪ್ರಾಯಶ್ಚಿತ್ತ. ಇದು ಮಾಡ್ತಾ ಬರೋಕ್ಕೆ ಹೇಳಿ, ಖಂಡಿತ ಒಳ್ಳೆಯದಾಗತ್ತೆ. ಭಾಳ ಧನ್ಯವಾದಗಳು ಕಾಲ್ ಮಾಡೋದಕ್ಕೆ. ಒಂದು ಗುರು ಅನ್ನೋ ಗ್ರಹ ನಮ್ಮ ಜಾತಕದಲ್ಲಿ ಪೂರ್ವಜನ್ಮದ ಕರ್ಮದಿಂದ ಈ ಜನ್ಮದಲ್ಲಿ ವಿದ್ಯೆ ಇರೋದಿಲ್ಲ, ಸರಿಯಾಗಿ ವಿದ್ಯೆ ಇಲ್ಲ, ಉದ್ಯೋಗ ಇಲ್ಲ, ಉದ್ಯೋಗ ಇದ್ದು ಕೂಡ ಒಳ್ಳೆಯ ಸಂಪಾದನೆ ಇರೋದಿಲ್ಲ, ಸಂಪಾದನೆ ಬಂದರೂ ಕೂಡ 108 ಖರ್ಚುಗಳಿರ್ತದೆ, 108 ನಷ್ಟ, ಧನ ಲಾಭ ಅಲ್ಲ ಧನ ನಷ್ಟ ಈ ಥರ ಇರ್ತದೆ. ಯಾಕೆಂದರೆ ಗುರು ಶಾಪ. ಅದರಿಂದ ಈ ಥರದವರೆಲ್ಲ ಗುರು ಸೇವೆ ಮಾಡಬೇಕು, ಆವಾಗಲೇ ಜೀವನದಲ್ಲಿ ಒಂದು ಏಳಿಗೆ ಆಗಲಿಕ್ಕೆ ಸಾಧ್ಯ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತೀರಿ? ದೊಡ್ಡಬಳ್ಳಾಪುರ. ಸ್ವಲ್ಪ ಜೋರ ಮಾತಾಡಿ. ಹಲೋ, ದೊಡ್ಡಬಳ್ಳಾಪುರದಿಂದ. ಹೇಳಿ, ನಿಮ್ಮ ಸಮಸ್ಯೆ ಹೇಳಿ. ಸಮಸ್ಯೆ ಏನಿಲ್ಲ, ನಮ್ಗೆ ಅದು ಈ ರಾಶಿ ನಕ್ಷತ್ರ ಹೇಳಿದ್ರು. ಎದ್ದೇಳಿ. ಋಷಿಕ ರಾಶಿ ಹೇಳಿದ್ರು. ಆ ನಕ್ಷತ್ರ ಯಾವುದು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ.
ನೀವು ಡೇಟ್ ಆಫ್ ಬರ್ತು ಜಾತಕ ಬರ್ಸಿಲ್ವಾ? ಬರ್ತಿದ್ವಿ, ಅದು ಅವತ್ತು ಹೇಳಿದ್ರು, ನಂಗೆ ಆ ನಕ್ಷತ್ರ ಒಂದು ಮರ್ತು ಹೋಗ್ಬಿಟ್ಟಿದೆ. ಅದು ನೋಡಿ ಹೇಳಬೇಕು. ನಾನು ಹೆಂಗೆ ಹೇಳಿ, ಈಗ ನಕ್ಷತ್ರ ವೃಶ್ಚಿಕ ರಾಶಿಲಿ 4 ನಕ್ಷತ್ರ ಬರ್ತದೆ, ಯಾವುದು ಅಂತ ಹೇಳೋದು? ಅದನ್ನು ನೋಡಿಬಿಟ್ಟು ಕಳಿಸಿ, ಡೇಟ್ ಆಫ್ ಬರ್ತ್ ಟೈಮ್ ಇದ್ದರೆ ಅದನ್ನು ನೋಡಿಬಿಟ್ಟು ಹೇಳ್ತೀವಿ. ಜನರಲಾಗಿ ಹೇಳೋದು ಹೆಂಗೆ ಹೇಳೋದು ವೃಶ್ಚಿಕ ರಾಶಿಗೆ? ಯಾರೋ ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ. ನಮಸ್ತೆ ಸ್ವಾಮಿ. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಿ ತಾವು? ನಾವು ದೊಡ್ಡಬಳ್ಳಾಪುರ ತಾಲೂಕು ಹಾಂ, ಕೊನಘಟ್ಟ ಹಳ್ಳಿಯಿಂದ ಮೇಡಮ್. ಭಾಳ ಸಂತೋಷ. ಹೇಳಿ ನಿಮ್ಮ ಸಮಸ್ಯೆ ಏನು ಹೇಳಿ. ನಮ್ದು ಟೈಮ್ ಈಗ ಹೇಗಿದೆ ಅಂತ ಗೊತ್ತಿಲ್ಲಪ್ಪ, ಅದಕ್ಕೆ ಮಾಡ್ತೀವಿ. ಟೈಮ್ ಹೆಂಗೆ ಇದೆ? ನಮ್ದು ಡೇಟ್ ಆಫ್ ಬರ್ತ್ ಬಂದು ಅಲ್ಲ ಪೂರ್ವಭಾದ್ರ ನಕ್ಷತ್ರ. ಏನು? ಪೂರ್ವಭಾದ್ರ ನಕ್ಷತ್ರ. ಓಕೆ. ಯಾವ ರಾಶಿ? ಕುಂಭರಾಶಿಗೆ ನಾಮ ನಕ್ಷತ್ರಕ್ಕೆ ಚಂದ್ರಶೇಖರ್ ಅಂತ ಹೆಸರಿಟ್ಟಿರೋದು. ಕುಂಭರಾಶಿನಲ್ಲಿ ಇವಾಗ ಶನಿ ಇದ್ದಾರೆ. 7.5 ವರ್ಷ ಶನಿ ನಡೀತಾ ಇದೆ. 7.5 ಶನಿ ನಿಮ್ಗೆ ನಡೀತಾ ಇದೆ. ಕುಂಭರಾಶಿಲಿ ಈಗ ನಿಮಗೆ ಮಧ್ಯ ಶನಿ ಅಂತೇಳಿ. ಅಂದರೆ ಕುಂಭರಾಶಿಗೆ ಶನಿ ಮೇಷರಾಶಿಯಿಂದ ತಲುಪಬೇಕಾದ್ರೆ ನೆಕ್ಸ್ಟ್ 2025 ಮಾರ್ಚ್ 28ನೇ ತಾರೀಕಿಗೆ ಕುಂಭರಾಶಿಯಿಂದ ಮೀನರಾಶಿಗೆ ಹೋಗ್ತಾರೆ. ಹೀಗಾಗಿ ನಿಮಗೆ ಇನ್ನೂ 2025 ಮಾರ್ಚ್ವರೆಗೂ ಶನಿ ಪ್ರಭಾವ ಇರೋದ್ರಿಂದ ಉದ್ಯೋಗ ವ್ಯಾಪಾರ ವ್ಯವಹಾರದಲ್ಲೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಯಾಕೆಂದರೆ ಸ್ವಕ್ಷೇತ್ರದಲ್ಲೇ ಶನಿ ಕೂತಿದ್ದಾರೆ, ಸ್ವಂತ ಮನೆಯಲ್ಲೇ ಶನಿ ಇದ್ದಾರೆ, ಕುಂಭರಾಶಿಲಿ ಶನಿ ಇದ್ದಾರೆ. ಈಗ ಹೌದು 2025 ಮಾರ್ಚ್ 28ವರೆಗೂ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಬೇಕು. ಪ್ರತಿಯೊಂದನ್ನು ಸ್ಥಾನಮಾನಕ್ಕೆ ವ್ಯಾಪಾರ ವ್ಯವಹಾರದಲ್ಲಿ ಎಲ್ಲಾದರೂ ಕೂಡ ಸ್ವಲ್ಪ ಕಳಂಕ ನಷ್ಟ ಎಲ್ಲ ಇರ್ತದೆ. ಇದು ನಿಮ್ಮ ಟೈಮ್ ಬಗ್ಗೆ ಕೇಳಿದ್ದಕ್ಕೆ ಇಷ್ಟು ಹೇಳಿದ್ದೀನಿ. ಆದರೂ ಕೂಡ ದಶಾಭುಕ್ತಿ ನೋಡಬೇಕು. ದಶಾಭುಕ್ತಿನಲ್ಲೂ ಏನಿದೆ ಅಂತ ನೋಡಬೇಕು ಜಾತಕದಲ್ಲಿ. ಇದೊಂದೇ ಕನ್ಸಿಡರ್ ಮಾಡೋಂಗಿಲ್ಲ. ದಶಾಭುಕ್ತಿಲಿ ಯಾವ ದಶ ನಡೀತಾ ಇದೆ ಮತ್ತು ಅಷ್ಟಕ ವರ್ಗ ನವಾಂಶ ಎಲ್ಲ ತೊಗೊಂಡು ಎಲ್ಲೂ ಒಳ್ಳೆಯದು ಆಗ್ಬೋದು, ಹೇಳಲಿಕ್ಕಾಗೋಲ್ಲ ನಿಮಗೆ. ಅದರಿಂದ ದಿನನಿತ್ಯ ಶನಿ ಧ್ಯಾನ ಮಾಡಿ, ಶನಿ ಜಪ ಮಾಡಿ, ಮೆಡಿಟೇಷನು ಜಪ ಇವೆಲ್ಲ ಮಾಡ್ತೀರಿ. ಬನ್ನಿ ಮರ ಅಥವಾ ಶನಿ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಮಾಡೋದ್ರಿಂದ ಸ್ವಕ್ಷೇತ್ರದಲ್ಲಿರೋ ಶನಿಯಿಂದ ಅನುಗ್ರಹ ಆಗುತ್ತೆ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಈ ಮಕರ ರಾಶಿಗೆ 7.5 ಶನಿ ನಡೀತಾ ಇದೆ. 2025 ಮಾರ್ಚ್ 28ನೇ ತಾರೀಕು ಮಧ್ಯರಾತ್ರಿನಲ್ಲಿ ಶನಿ ಬಿಡುಗಡೆ ಮಕರ ರಾಶಿಯವರಿಗೆ. ಆದರೆ ಕುಂಭರಾಶಿಗೆ 7.5 ಶನಿ ನಡೀತಾನೆ ಇರ್ತದೆ. ಹಲೋ, ನಮ್ಮ ಹೆಸರು ಲಕ್ಷ್ಮಿ ಅಂತ. ಭಾಳ ಸಂತೋಷ. ಎಲ್ಲಿಂದ ಕರೆ ಮಾಡ್ತೀರಿ? ನಾವು ಗಂಗಾವತಿಯಿಂದ ಮಾಡ್ತಾ ಇದೀವ್ರಿ. ಹೇಳಿ ಅಮ್ಮ. ನಮ್ಮ ಬಗ್ಗೆ ಕೇಳ್ಬೇಕಾಗಿತ್ರಿ. ಏನು ಸಮಸ್ಯೆ ಹೇಳಿ. ನಾನು ಏನ್ ಮಾಡಿದ್ರು ಮುಂದಕ್ಕೆ ಹೋಗ್ತಾ ಇಲ್ಲ ರೀ. ಏನು ಮಾಡ್ತಿದ್ದೀರಿ ಹೇಳಿ. ನಾನು ಸಣ್ಣ ಬಿಸ್ನೆಸ್ ಮಾಡ್ತಾ ಇದೀವ್ರಿ. ಮನೆಯಲ್ಲಿ ಮಕ್ಕಳು ಮಾತು ಕೇಳಲ್ಲ, ಗಂಡ್ರು ಮಾತು ಕೇಳಲ್ಲ. ಅಮ್ಮನ ಸೇವೆ ಮಾಡ್ತೀನಿ ನಾನು. ಯಾರು ನಿಮ್ಮ ತಾಯಿ ಇದ್ದಾರಾ? ಅಮ್ಮ ಅಂದ್ರೆ ನಮ್ಮ ಹುಲಿಗೆ ಅಮ್ಮ. ಓಕೆ ಓಕೆ. ಅವ್ರ ಸೇವೆ ಮಾಡ್ತೀವಿ. ಬಟ್ ನಮ್ಮ ಮನೆಯಲ್ಲೇ ನಮ್ಗೆ ಸಮಸ್ಯೆ. ಇವಾಗ ನಿಮಗೆ ಪ್ರಶ್ನೆ ಏನೀಗ? ನನ್ನ ಬಗ್ಗೆನೇ ಒಂದು ಸ್ವಲ್ಪ ವಿಚಾರ ಮಾಡ್ಬೇಕಾಗಿತ್ತು. ಯಾಕೆ ನನಗೆ ಇಷ್ಟು ಕಾಡಕತ್ತೈತೆ ಅಂತ ಹೇಳಿ. ಅದು ಜಾತಕ ಇದ್ದರೆ ಜಾತಕ ನೋಡಿದ್ರೆ ಹೇಳ್ಬೋದು ಯಾಕೆ ಈ ಥರ ದೋಷ ಈ ಜನ್ಮದಲ್ಲಿ ಗಂಡನಿಂದ ಮಕ್ಕಳಿಂದ ಪ್ರಾಬ್ಲಮ್ ಇದೆ ಅಂತೇಳಿ. ಎರಡನೇದು ಅಪ್ಪ ಅಮ್ಮ ಜಾತಕ ಬರ್ಸಿಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು, ಹುಣ್ಣಿಮೆ ಅಮಾವಾಸ್ಯೆ ದಿವಸ ಹಸು ಕರುನ ಕರ್ಕೊಂಬಂದು ಮನೆಯಲ್ಲಿ ಪಾತ್ ಪೂಜೆ ಮಾಡಿ, ಹಸು ಮತ್ತು ಕರುನ ಸಂಜೆ ಸೂರ್ಯ ಮುಳುಗೋ ಸಮಯದಲ್ಲಿ ಕರೆಸಿ ಗೋಧಿ ಹಿಟ್ಟು ಬೆಲ್ಲ ತುಪ್ಪ ಕೊಟ್ಟು ಅದು ನೈವೇದ್ಯ ಮಾಡಿ ಪಾತ್ ಪೂಜೆ ಮಾಡಿ ಪ್ರಾರ್ಥನೆ ಮಾಡಿ ಮನೇಲಿರೋ ಜಾತಕಗಳು, ಗಂಡನ ಜಾತಕ, ಮಕ್ಕಳ ಜಾತಕ, ನಿಮ್ಮ ಜಾತಕ ಇರುವಂಥ ದೋಷಗಳೆಲ್ಲ ಪಿತೃಶಾಪ ಇದೆ. ಮನೇಲಿ ಗಲಾಟೆಗಳಾಗತ್ತೆ. ಮನೇಲಿ ಪಿತೃದೇವತೆಗಳಿಗೆ ತಿಥಿ ಮಾಡಿಲ್ಲ, ಪಿಂಡ ಇಟ್ಟಿಲ್ಲ, ತರ್ಪಣ ಕೊಟ್ಟಿಲ್ಲ ಅಂದರೆ ಮನೇಲಿ ಮಕ್ಕಳು ಗಂಡ ಇವರಿಂದೆಲ್ಲ ತೊಂದರೆ, ವ್ಯವಹಾರದಲ್ಲಿ ತೊಂದರೆ ಇರ್ತದೆ. ಪಿತೃಗಳ ಶಾಪ ಅದು ಹೋಗಬೇಕು ಅಂದರೆ ನೀವು ಹಸು ಕರು ಕರ್ಕೊಂಬಂದು ಪೂಜೆ ಮಾಡಿ ಹುಣ್ಣಿಮೆ ಅಮಾವಾಸ್ಯೆ ದಿವಸ. ಭಾಳ ಒಳ್ಳೇದಾಗತ್ತೆ. ದೊಡ್ಡ ಮಗಳನ್ನ ನೋಡ್ತಾರೆ. ನಮ್ ದೊಡ್ಡ ಮಗಳು ನೋಡ್ತಾರೆ, ಹೇಳ್ತೀವಂತ ಹೋಗ್ತಾರೆ, ಮತ್ತೆ ಏನು ಹೇಳ್ತಾನೆ ಇಲ್ಲ. ಅದೇ ನೋಡಬೇಕು ಅವ್ರಿಗೆ ಏನು ಪ್ರಾಬ್ಲಮ್ ಇದೆ, ಸರ್ಪದೋಷ ಇದೆಯಾ, ಪುರುಷ ಶಾಪ ಇದೆಯಾ ಅಂತ. ಹೆಣ್ಮಕ್ಳಿಗೆ ಪುರುಷ ಶಾಪ ಇದ್ದರೆ ಮದುವೆ ಆಗೋದಿಲ್ಲ, ಮದುವೆ ಆಗೋಕ್ಕೆ ತಡೆ ಆಗುತ್ತೆ. ಸರ್ಪದೋಷ ಇತ್ತು ಅಂತಂದರೆ ಯಾವ ಜಾತಿ ಸರ್ಪದೋಷ ಇದೆ ಆ ಜಾತಿ ಸರ್ಪದೋಷಕ್ಕೆ ಪರಿಹಾರ ಮಾಡಬೇಕು. ಆಗ ಅವ್ರಿಗೆ
ವಿವಾಹ ಪ್ರತಿಬಂಧಕ ದೋಷ ಏನೋ ಮದುವೆ ಆಗೋಕ್ಕೆ ಅಡೆತಡೆ ಇದ್ರೆ ನಿವಾರಣೆ ಆಗುತ್ತೆ. ಅದು ಸೂಕ್ತವಾಗಿ ತೋರಿಸಿ ಸರ್, ನಿಮ್ಮ ಲೋಕಲಲ್ಲಿ ಪುರೋಹಿತರಿಗೂ ಸಹ ತೋರಿಸಿ ಅವರಿಂದ ಒಂದು ಸಲಹೆ ಪಡೀರಿ ನಿಮ್ಮ ಜ್ಯೋತಿಷ್ಯ ನಿಮ್ಮೂರಿನಲ್ಲಿ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಯಾವಾಗ ನಮ್ಮ ಮನೇಲಿ ತುಂಬ ಮಕ್ಕಳಿಂದ ಗಂಡಿಂದ ಹೆಂಡತಿಯಿಂದ ಗಲಾಟೆ ಅಂದರೆ ಪಿತೃಶಾಪ ನಡೀತಿರ್ತದೆ ಮನೆಯಲ್ಲಿ. ಪಿತೃದೇವತೆಗಳದ್ದು ದೋಷ ಇದ್ದಾಗ ಮನೇಲಿ ಯಾರಿಗೂ ನೆಮ್ಮದಿ ಇರೋದಿಲ್ಲ. ಅದಕ್ಕೆ ತರ್ಪಣ ಕೊಡಬೇಕು, ಪಿಂಡ ಇಡೋದು ಮಾಡಬೇಕು, ಆಗಾಗ ಶ್ರಾದ್ದಗಳನ್ನ ತಿಥಿಗಳನ್ನು ಮಾಡ್ತಾ ಇರಬೇಕು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ನಮಸ್ತೆ ಅಮ್ಮ, ಹೇಳಿ ಎಲ್ಲಿಂದ ಕಾಲ್ ಮಾಡ್ತೀರಿ? ಸರ್, ನಾನು ಬೆಂಗಳೂರಿಂದ ಕಾಲ್ ಮಾಡ್ತಾ ಇದ್ದೀನಿ. ಭಾಳ ಸಂತೋಷ, ಹೇಳಿ ಸರ್. ಏನಂದ್ರೆ ನಾನು ಒಂದು ಕಡೆ ಹೋಗಿದ್ದೆ, ಅವ್ರು ಹೇಳಿದ್ರು ನಿಂದು ಡೈವರ್ಸ್ ಆಗತ್ತೆ ಅಂತ ಹೇಳಿದ್ರು. ನಂದು ಈಗ 4 ವರ್ಷ ಆಗಿದೆ ಮದುವೆ ಆಗಿ. ಓಕೆ. ಅದು ಹೇಳ್ದಾಗಿಂದ ನಂಗೆ ಯಾಕೋ ಮನ್ಸು ನೆಮ್ಮದಿ ಇಲ್ಲ. ಅಂದ್ರೆ ಚೆನ್ನಾಗಿದ್ದೀನಿ, ಅಂದ್ರೆ ತುಂಬಾ ಆಡಂಬರ ಲೈಫು ಅಲ್ಲ ನಿಂದು, ತುಂಬಾ ಇದು ಅಯ್ಯೋ ತಿನ್ನಕ್ಕೂ ಇಲ್ಲ ಅನ್ನೋ ತರನೂ ಇಲ್ಲ. ನೆಮ್ಮದಿಗಿದ್ದೀನಿ, ಆದ್ರೆ ಭಯ. ಅದಕ್ಕೆ ಪರಿಹಾರ ಏನು ಅಂತ ಅವ್ರನ್ನ ಕೇಳಬೇಕಾಗಿತ್ತು ನೀವು. ಅವ್ರು ಏನು ಹೇಳಿಲ್ಲ, ನನ್ನ ತಾಳ್ಮೆ ತಗೋ, ನನ್ನ ಕೋಪ ಜಾಸ್ತಿ, ಸೊ ತಾಳ್ಮೆ ತಗೋ, ಗಂಡನ ಮೇಲೆ ಅನುಮಾನ ಪಡ್ಬೇಡ, ತಾಳ್ಮೆ ತಗೋ ಅಂತ ಹೇಳಿದ್ರು. ಗಂಡನ ಮೇಲೆ ಅನುಮಾನ ಪಡ್ತೀರಾ? ಅಂದ್ರೆ ಅನುಮಾನ ಅಂದ್ರೆ ಮೆಸೇಜ್ ಮಾಡಿದಾಗ ಯಾರ ಜೊತೆ ಮಾಡ್ತಾ ಇದ್ಯಾ, ಯಾಕೆ ಮಾಡ್ತಾ ಇದ್ಯಾ, ಈ ತರದೆಲ್ಲ ನಾನು ಕೇಳೋದಕ್ಕೆ ಅವರು ಜಗಳ ಆಡ್ತಾರೆ. ಯಾಕೆ ನೀನ್ ನನ್ ಮೇಲೆ, ಯಾಕಂದ್ರೆ ನಾನು ನಿನ್ನ ಅಷ್ಟು ಇಷ್ಟಪಟ್ಟು ಮದ್ವೆ ಮಾಡ್ಕೊಂಡಿದ್ದೀನಿ, ನಾನು ಆತರ ಹೋಗಲ್ಲ, ನೀನ್ ಅದನ್ನ ನನಗೆ ನನಗೆ ಅನುಮಾನ ಪಟ್ಟು ನೀನ್ ನನಗೆ ಹೋಗೋಂಗ್ ನೀನ್ ನನಗ್ ಮಾಡ್ಬೇಡ ಅಂತ ಹೇಳ್ತಾರೆ. ಕರೆಕ್ಟ್ ಅಲ್ವಾ ಅವ್ರು ಹೇಳೋದು? ಅರ್ಥ ಇದೆ ಅಲ್ವಾ? ಹೌದು, ಬಟ್ ಏನಂದ್ರೆ ಅವ್ರ ಫ್ಯಾಮಿಲಿಲಿ ಸ್ವಲ್ಪ ಈ ತರನೇ ಜನಗಳು ಜಾಸ್ತಿ. ಅಂದ್ರೆ ಅವರ ಫ್ಯಾಮಿಲಿಲಿ ಎಲ್ರು ಈ ತರ ಸೆಕೆಂಡ್ ಮ್ಯಾರೇಜ್ ಆಗಿರೋದ್ರಿಂದ ನನಗೆ ಸ್ವಲ್ಪ ಭಯ. ನೋಡಬೇಕು ನಿಮ್ಮ ಜಾತಕಕ್ಕಿಂತ ನಿಮ್ಮ ಗಂಡನ ಜಾತಕ ಕಳತ್ರ ಯೋಗ ಇದೆಯಾ ಅಂತ. ಕಳತ್ರ ಯೋಗ ಅಂದರೆ 2-3 ಮದುವೆ ಆಗೋ ಯೋಗ ಇದೆಯಾ ಅಂತ ನೋಡಬೇಕು. ಅದು ಇತ್ತು ಅಂದರೆ ಅದಕ್ಕೂ ಶಾಂತಿ ಮಾಡಿ ಪರಿಹಾರ ಮಾಡ್ಬೋದು. ಇದಕ್ಕೆ ದೊಡ್ಡ ಇಶ್ಯೂ ಅಲ್ಲ, ಏನೂ ಆಗಲ್ಲ, ಧೈರ್ಯವಾಗಿರಿ. ಗಂಡನ ಜಾತಕದಲ್ಲಿ ಒಂದು ಸಲ ಟೆಸ್ಟ್ ಮಾಡಿಸಿ, ಯಾರು ನಿಮ್ಮ ಜಾತಕ ನೋಡಿದ್ರು ಅವ್ರಿಗೆ ಕೊಡಿ. ಅವರಲ್ಲಿ ಏನಾದರೂ ಕಳತ್ರ ಯೋಗ ಇದ್ದರೆ ಅದಕ್ಕೆ ಏನಾದ್ರು ಪರಿಹಾರ ಹೇಳ್ತಾರೆ. ನನ್ನ ಪ್ರಕಾರ ನೀವು ಆರಾಮಾಗಿದ್ದರೆ ಒಳ್ಳೆಯದು. ನಿತ್ಯ ಸುಬ್ರಹ್ಮಣ್ಯ ಅಷ್ಟೋತ್ರ ಹೇಳ್ತಾ ಬನ್ನಿ. ಸುಬ್ರಹ್ಮಣ್ಯನ ಧ್ಯಾನ ಮಾಡಿ ವಿಷ್ಣು ಸಹಸ್ರನಾಮ ಹೇಳಿ, ಅದು ಎಂಥದ್ದು ಕೂಡ ಏನೂ ಆಗೋದಿಲ್ಲ. ಸುಬ್ರಹ್ಮಣ್ಯ ಅಷ್ಟೋತ್ರ, ವಿಷ್ಣು ಸಹಸ್ರ ಮಾಡ್ತಾ ಬನ್ನಿ. ನೀವು ಇನ್ನೂ ಗಂಡ ಹೆಂಡತಿ ತುಂಬ ಚೆನ್ನಾಗಿರ್ತೀರ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಒಬ್ಬರು ಕಾಲರ್ ರೆಡಿ ಇದ್ದಾರೆ. ಹಲೋ ಗುರುಜಿ. ನಮಸ್ತೆ ಅಮ್ಮ, ಹೇಳಿ. ನಮಸ್ತೆ ಗುರುಜಿ. ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ರಾಜನಗುಂಟೆಯಿಂದ ಗುರುಜಿ. ಎಲ್ಲಿಂದ? ರಾಜನಗುಂಟೆ. ರಾಜನಗುಂಟೆಯಿಂದ, ಹೇಳಿ. ಗುರುಜಿ, ಇದು ಬ್ಯಾತದಲ್ಲಿ ಇಲ್ಲಿಂದ 10 ಕಿಲೋಮೀಟರ್ ಆಗ್ತದ. ನಮ್ದು ದೇವಸ್ಥಾನ ಇದೆ ಪಂಚಲಿಂಗೇಶ್ವರನ. ಅಲ್ಲಿ ಒಂದು 30 ಅಡಿ ದೂರದಾಗ ಹಂದಿ ಫಾರಂ ಮಾಡ್ಬಿಟ್ಟಾರೆ ಗುರುಜಿ. ಇನ್ನೊಂದ್ಸಲ ಹೇಳಿ. ವಾಸನೆ ಅಂದ್ರೆ ವಾಸನೆ, ಪೂಜೆ ಮಾಡಕ್ ಗುರುಜಿ. ದೇವಸ್ಥಾನ ಯಾರ್ದದು? ನಮ್ದೇ ಗುರುಜಿ, ಅದು ಪೂರ್ವ ಕಾಲದಿಂದ ಬಂದಿರೋದು ದೇವಸ್ಥಾನ ಗುರುಜಿ. ಇದು 3ನೇ ತಲೆಮಾರು ಗುರುಜಿ. ಯಾವ ದೇವರದು? ಪಂಚಲಿಂಗೇಶ್ವರ ಅಂತ ಗುರುಜಿ. ಪಂಚಲಿಂಗೇಶ್ವರ. ಹೌನ್ ಗುರುಜಿ. ಇವಾಗ ಸಮಸ್ಯೆ ಏನು? ಈ ಸಮಸ್ಯೆ ಹಂದಿ ಫಾರಂ ಮಾಡ್ಬಿಟ್ಟಾರ ಗುರುಜಿ. ಅಲ್ಲಿ ವಾಸನೆ ಅಂದ್ರೆ ವಾಸನೆ. ಹೆಚ್ಚಿಗೆ ದಿವಸ ಇರಲ್ಲ ಬಿಡಿ. ದೇವ್ರ ಮುಂದೆ ಒಂದ್ಸಲ ಪ್ರಾರ್ಥನೆ ಮಾಡಿ ಅಭಿಷೇಕ ಮಾಡಿಬಿಡಿ. ಅದೇ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆಗ ಅಭಿಷೇಕ ಮಾಡ್ತೀವಿ ಗುರುಜಿ. ಅವತ್ತು ಪ್ರಾರ್ಥನೆ ಮಾಡಿಬಿಡಿ. ಆಯ್ತು ಗುರುಜಿ. ನಿನ್ನ ಸನ್ನಿಧಾನದಲ್ಲಿ ಈ ತರ ಇದೆಯಪ್ಪ, ನೀನೇ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮಾಡಿ ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಮಾಡ್ಬಿಟ್ಟು ತುಪ್ಪದಲ್ಲಿ ಆರತಿ ಮಾಡಿಬಿಡಿ ಈಶ್ವರನಿಗೆ. ಅವರೇ ಜಾಗ ಖಾಲಿ ಮಾಡ್ಕೊಂಡು ಹೋಗ್ತಾರೆ. ನೀವೇನು ಮಾತಾಡಿ ಡಿಸ್ಟ್ರೋ ಮಾಡ್ಕೊಳ್ಳೋದು ಬೇಡ, ಜಗಳ ಆಡೋದು ಬೇಡ, ಆರಾಮಾಗಿರಿ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಎಲ್ಲಿ ಹಂದಿ ಫಾರ್ಮ್ ಮಾಡಬೇಕು, ಎಲ್ಲಿ ಕುರಿ ಫಾರ್ಮ್ ಮಾಡಬೇಕು, ಕೋಳಿ ಫಾರ್ಮ್ ಮಾಡಬೇಕು ಅಂತ ಮನುಷ್ಯರು ಫಸ್ಟ್ ಅರ್ಥ ಮಾಡ್ಕೋಬೇಕು. ದೇವಸ್ಥಾನ ಸನ್ನಿಧಿಯಲ್ಲಿ ಮಾಡಿದ್ರೆ ಅವ್ರಿಗೆ ಏಳಿಗೆನೇ ಆಗೋದಿಲ್ಲ, ಅಮಂಗಳ, ಅದು ಮೈಲಿಗೆ ಆದಾಗೆ. ಮತ್ತೊಬ್ರು ಯಾರೋ ಕಾಲರ್ ಹಿಡಿದ್ದಾರೆ. ಹಲೋ. ಹಲೋ, ನಾವು ಚಿತ್ರದುರ್ಗದಿಂದ ಮಾತಾಡ್ತಿರೋದು. ಭಾಳ ಸಂತೋಷ, ಹೇಳಿ ಅಮ್ಮ. ನಾವು ಒಂದು ಮನೆ ಬಾಡಿಗೆ ಕೊಟ್ಟಿದ್ದೀವಿ ಸರ್. ಬಾಡಿಗೆ ಕೊಟ್ಟಿದ್ದು ಒಂದು 5 ಒಳ್ಳೆ ರೀತಿ ಮನುಷ್ಯ ಬಾಡಿಗೆ ಕೊಡ್ತಾ ಇದ್ರು. ಆಮೇಲೆ ಬರ್ತಾ ಈಗ ಒಂದು 5-6 ತಿಂಗಳಾಗಿ ಬಾಡಿಗೆ ಕೊಡೋದಿಲ್ಲ, ಮನೇನು ಖಾಲಿ ಮಾಡಲ್ಲ ಅಂದ್ರು.
ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಬಾಡಿ ಖಾಲಿ ಮಾಡಿಸ್ಬೇಕಂದ್ರೆ ನಾವು ಖಾಲಿ ಮಾಡಲ್ಲ, ಅದೇನ್ ಮಾಡ್ಕೊಂತೀವಿ ಅಂತ ಹೇಳಿರ್ತಾರೆ. ಏನಕ್ಕೆ ನೀವು ಅವ್ರು ಖಾಲಿ ಮಾಡಲ್ಲ ಅಂತಾರೆ? ನಾವು ಖಾಲಿ ಮಾಡಲ್ಲ, ಅದು ಏನಕ್ಕಂತೂ ಗೊತ್ತಿಲ್ಲ, ನಾವು ಖಾಲಿ ಮಾಡಲ್ಲ ಅಷ್ಟೇ. ಅವ್ರದ್ದೇನು ಮನೆ ಅಲ್ವಲ್ಲ, ಖಾಲಿ ಮಾಡಲೇಬೇಕು ಇವತ್ತಲ್ಲ ನಾಳೆ. ಹೌದು, ಅದಕ್ಕೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅಡ್ವಾನ್ಸ್ 6 ತಿಂಗಳು ಬಾಡಿಗೆ ದುಡ್ಡು ಕೊಟ್ಟಿಲ್ಲ, ಗದಾಯಿಸ್ತಾರೆ. ಪೊಲೀಸ್ ಅವ್ರು ಏನು ಹೇಳ್ತಾರೆ? ಪೊಲೀಸ್ ಸ್ಟೇಷನ್ 3 ತಿಂಗಳ ಮೇಲೆ ಅಗ್ರಿಮೆಂಟ್ ಖಾಲಿ ಮಾಡಿಸ್ತೀವಿ, ನಾವೇ ಖಾಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಯಾಕೋ ಅಲ್ಲಿ ನೋಡಿ ಖಾಲಿ ಮಾಡ್ತಿದ್ರು ಡೌಟ್ ಅನ್ಸುತ್ತೆ. ಓಂ ಕ್ರೀಂ ಕಾಳಿ ಶತ್ರು ಶಮನಂ ಕುರುಕುರು ಪಟ್, ಓಂ ಕ್ರೀಂ ಕಾಳಿ ಶತ್ರು ಶಮನಂ ಕುರುಕುರು ಪಟ್ ಅಂತ ಮಂತ್ರ ಜಪ ಮಾಡಿ. ಆ ಶತ್ರು ಅಂತ ಆದಮೇಲೆ ಅವ್ರ ಹೆಸರೇ ಬಿಟ್ಟು ಜಪ ಮಾಡಿ ನೋಡಿ, 1 ತಿಂಗಳ ಖಾಲಿ ಮಾಡ್ಕೊಂಡು ಹೋಗ್ತಾರೆ. ಮಾಡಿ ಈ ಮಂತ್ರ ಜಪ ಮಾಡಿ, ಖಂಡಿತ ಒಳ್ಳೆಯದಾಗತ್ತೆ. ಕಾಳಿ ಆರಾಧನೆ ಮಾಡಿ, ಕಾಳಿ ದೇವಿಯಲ್ಲಿ ಪ್ರಾರ್ಥನೆ ಮಾಡಿ. ಓಂ ಕ್ರೀಂ ಕಾಳಿ ಶತ್ರು ಶಮನಂ ಕುರುಕುರು ಪಟ್ ಅಂತ ಹೇಳಿ. ಭಾಳ ಸಂತೋಷ, ಕರೆ ಮಾಡೋಕ್ಕೆ ಧನ್ಯವಾದಗಳು. ಈ ಬಾಡಿಗೆಯಲ್ಲಿರೋ ಜನ ಈ ಥರ ಮಾಡಬಾರ್ದು. ಆ ಮಾಲೀಕರು ಶಾಪ ತಟ್ಟಿದ್ರೆ ತೊಂದರೆ ಆಗುತ್ತೆ ನಿಮಗೆ. ಬಾಡಿಗೆನೂ ಕೊಡಲ್ಲ, ಮನೆಯೂ ಖಾಲಿ ಮಾಡಲ್ಲ ಅಂದರೆ ಅದು ಅಧರ್ಮ. ಆ ಅಧರ್ಮನೇ ನಿಮಗೆ ಪಾಠ ಕಳಿಸ್ಬಿಡುತ್ತೆ. ಹಂಗೆಲ್ಲ ಮಾಡಬಾರ್ದು. ಯಾವುದೇ ಆಗಿರಲಿ, ಮನೆ ಕೊಟ್ಟಿದ್ದಾರೆ, ಬಾಡಿಗೆ ಕೊಡೋಕ್ಕಾಗಲ್ಲ ಅಂದರೆ ಖಾಲಿ ಮಾಡ್ಕೊಂಡು ಹೋಗ್ಬೇಕು. ಬಾಡಿಗೆನೂ ಕೊಡಲ್ಲ, ಮನೆಯೂ ಖಾಲಿ ಮಾಡಲ್ಲ ಅಂದರೆ ನಿಮ್ಮ ಮಕ್ಕಳಿಗೆ ತೊಂದರೆ ಆಗುತ್ತೆ ಅವ್ರ ಶಾಪದಿಂದ. ಭಾಳ ಇದು ಯಾವ ದೇವರು ಆಶೀರ್ವಾದ ಮಾಡಲ್ಲ. ನೀವು ಯಾವ ದೇವಸ್ಥಾನಕ್ಕೆ ಹೋದ್ರೂ ಒಳ್ಳೇದಾಗಲ್ಲ. ಯಾಕಂದರೆ ಮನೆ ಖಾಲಿ ಮಾಡಿಲ್ಲ ಬಾಡಿಗೆ ಕೊಡೋದು ಕೇಳ್ತಾರೆ. ಯಾವ ದೇವತೆಗಳು ಅದೇ ಕೇಳೋದು. ಅಧರ್ಮದಲ್ಲಿ ಮಾಡಬಾರ್ದು. ಇವೆಲ್ಲ ಮಾಡೋದ್ರಿಂದ ಭಾಳ ತುಂಬ ಕಷ್ಟ ಆಗುತ್ತೆ. ಅವ್ರಿಗೆ ಲೈಫ್ ಲಾಂಗ್ ಸ್ವಂತ ಮನೆಯೇ ಆಗಲ್ಲ. ಇದೇ ಬಾಡಿಗೆ ಮನೇಲಿ ಇರಬೇಕು, ಲೀಸ್ ಮನೆಯಲ್ಲೇ ಇರಬೇಕು. ಮಾಲೀಕರ ಶಾಪ ಭಾಳ ಕೆಟ್ಟಾಗತ್ತೆ. ಇದು ಮಾಡಬಾರ್ದು. ಇದು ಇವರೊಬ್ರಿಗೆಲ್ಲ ಎಲ್ರಿಗೂ ಹೇಳೋ ಮಾತಿದು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ ಅಮ್ಮ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ಹಲೋ ಹೇಳಿ, ಮಾತಾಡಿ. ಸರ್ ನಮಸ್ತೆ, ನಾನು ವೀಣಾ ಅಂತ ಮಾತಾಡ್ತಾ ಇರೋದು ಮೈಸೂರಿಂದ. ಮೈಸೂರಿಂದ ಹೇಳಿ ಅಮ್ಮ. ಸರ್ ನಮ್ದು SS ಸ್ಟೀಲ್ ಫ್ಯಾಬ್ರಿಕೇಶನ್ ಅಂತ ಒಂದು ಕಂಪ್ನಿ ಇದೆ. ಹೇಳಿ. ಹಲೋ, ಹಾ, ಅಲ್ಲಿ ವರ್ಕರ್ಗಳೇ ಬರ್ತಿಲ್ಲ ಸರ್, ವರ್ಕರ್ಗಳಿಗೆ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಏನು ಕಂಪ್ನಿ ನಿಮ್ಮದು? SS ಸ್ಟೀಲ್ ಫ್ಯಾಬ್ರಿಕೇಶನ್ ಅಂತ. ಏನು ಮಾಡ್ತೀರಮ್ಮ ಕಂಪ್ನಿಲಿ? ಅಲ್ಲಿ ಇದು ಟೇಬಲ್ಗಳು ಮತ್ತೆ ಇದು ಸ್ಟೀಲ್ದು ಟೇಬಲ್ಗಳೆಲ್ಲ ಬರುತ್ತಲ್ಲ, ರ್ಯಾಕ್ಗಳು, ಅದು ಎಲ್ಲ ಮಾಡ್ತೀವಿ. ಮತ್ತೆ ಬರ್ತಾರೆ, ಒಂದ್ 2-3 ತಿಂಗಳು ಇರ್ತಾರೆ, ಗೊತ್ತಾಗ್ತಾರೆ. ಪರ್ಮನೆಂಟ್ ಆಗಿ ಯಾರು ಇರೋದೇ ಇಲ್ಲ. ವರ್ಕರ್ಗಳ ಪ್ರಾಬ್ಲಮ್ ಇದೆ. ಮತ್ತೆ ಎಷ್ಟು ದುಡಿದ್ರು ಮುಂದುವರಿಯಕ್ಕೆ ಆಗ್ತಾ ಇಲ್ಲ. ಉಣ್ಮೆ ದಿವಸ ಜಾಗಕ್ಕೆ ಹಸುಕರ್ ಕರ್ಕೊಂಬಂದು ಪಾತ್ ಪೂಜೆ ಮಾಡಿ. ಇಲ್ಲ ಸರ್, ಈಗ ಎಲ್ಲ ಗೃಹಪ್ರವೇಶ 1 ವರ್ಷ ಆಯ್ತು, ಎಲ್ಲ ಮಾಡಿದೀವಿ. ಪುನಃ ಮಾಡಿ ಅಮ್ಮ. ಉಣ್ಮೆ ದಿವಸ ಒಂದು 3 ಉಣ್ಮೆ ಹಸುಕರು ಕರ್ಕೊಂಬಂದು ಪಾತ್ ಪೂಜೆ ಮಾಡಿ, ಗೋಧಿ ಹಿಟ್ಟು ಬೆಲ್ಲ ತುಪ್ಪ 3 ಮಿಕ್ಸ್ ಮಾಡಿ ತಿನ್ನಿಸಿ. ಆ ಒಂದು ಸಾಧ್ಯವಾದಷ್ಟು ಉಣ್ಮೆ ಸಂಜೆ ಸೂರ್ಯ ಮುಳುಗೋ ಸಮಯದಲ್ಲಿ ಬರಬೇಕದು ಹಸುಕರು ಮಾಡಿ. ಆಮೇಲೆ ನಿಮ್ಮ ಕುಲದೇವ್ರು ಯಾರು? ಗಂಡನ ಮನೆ ಕುಲದೇವರು ನಂಜುಂಡೇಶ್ವರ, ಎಲ್ಲಮ್ಮ ತಾಯಿ. ಅದು ಎಲ್ಲಮ್ಮ ತಾಯಿ ಕೇಳಿದಕ್ಕೆ ಅದು ಮನೆ ದೇವ್ರು ಬಿಟ್ಟೋಗಿದೆ ಅಂತ ಹೇಳಿದ್ದಾರೆ. ಅದಕ್ಕೆ ಹೇಳ್ತಾ ಇರೋದು ನಾನು. ಕುಲದೇವ್ರದ್ದು ಹೋಗ್ಬಿಟ್ಟು ಪ್ರಾರ್ಥನೆ ಮಾಡಿ, ಏನಾದ್ರು ಒಂದು ಸೇವೆ ಮಾಡ್ತಿದ್ದ ಅರ್ಕೆ ಕಟ್ಕೊಳ್ಳಿ. ಖಂಡಿತ ಚೆನ್ನಾಗಾಗುತ್ತೆ ಬಿಸ್ನೆಸ್ಸು. ಜನರು ಬಂದು ವರ್ಕ್ ಮಾಡ್ತಾರೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಕುಲದೇವರ ಆರಾಧನೆ, ಕುಲದೇವಿ ಆರಾಧನೆ ಬಿಡಬಾರ್ದು. ಅದೇ ನಮ್ಗೆ ದೊಡ್ಡ ತೊಂದರೆ ಮಾಡೋದು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ಬೆಂಗಳೂರಿಂದಾನೇ ಕಾಲ್ ಮಾಡ್ತಾ ಇರೋದು ಗುರುಗಳೇ. ಹೇಳಿ. ನಮ್ಮ ತಂದೆಯವ್ರಿಗೆ ತುಂಬಾ ಹುಷಾರಿಲ್ಲ ಗುರುಗಳೇ. ಏನ್ ಕಾಯಿಲೆ ಅವ್ರಿಗೆ? ಅವ್ರಿಗೆ ಪಿಚ್ ಬಂದಿತ್ತು. ಅದಾದ್ಮೇಲೆ ಕಾಲ್ ನಡೆಯಕ್ಕೆ ತುಂಬಾ ಒದ್ದಾಡ್ತಾರೆ. ಡಾಕ್ಟರ್ಗೆಲ್ಲ ತೋರ್ಸಿದ್ವಿ. ಏನ್ ಹೇಳ್ತಾರೆ ಡಾಕ್ಟ್ರು? ಅದೇ ಇವರು ಎಕ್ಸರ್ಸೈಸ್ ಮಾಡ್ಬೇಕು, ಆಮೇಲೆ ಕೂತೇ ಇರಬಾರ್ದು ಅಂತ ಹೇಳ್ತಾರೆ. ಫಿಸಿಯೋಥೆರಪಿ ಮಾಡಿಸಿ. ಫಿಸಿಯೋಥೆರಪಿ ಎಲ್ಲ ಮಾಡ್ಸಿದೀವಿ ಗುರುಗಳೇ. ಮತ್ತೆ ಅವರು ನಿದ್ದೆ ಮಾಡಕ್ಕೂ ಒದ್ದಾಡ್ತಾರೆ, ಕೂತ್ಕೊಳ್ಳೋಕ್ಕೂ ಒದ್ದಾಡ್ತಾರೆ, ಓಡಾಡಕ್ಕೂ ಒದ್ದಾಡ್ತಾರೆ ಗುರುಗಳೇ. ಏನಾದ್ರು ಅವ್ರಿಗೆ ಪೋಲಿಯೋ ಅಟ್ಯಾಕ್ ಆಗಿದ್ಯಾ ಅಂತ? ಇಲ್ಲ ಇಲ್ಲ, ಆ ತರ ಏನ್ ತೊಂದ್ರೆ ಇಲ್ಲ. ಈಗ ಅವ್ರಿಗೆ 71 ವರ್ಷ. ಈ ಸಮಯದಲ್ಲಿ ಈಗ ಅವ್ರಿಗೆ ತುಂಬಾ ಒದ್ದಾಡ್ತಾ ಇದಾರೆ. ಏನ್ ಆಗ್ತಿದೆ ಅಂತ ಹೇಳ್ಕೊಳಕ್ ಆಗ್ತಿಲ್ಲ ಅವ್ರಿಗೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಗುರುಗಳೇ. 70ನೇ ವರ್ಷ ಶಾಂತಿ ಮಾಡಿದ್ರ ಅವ್ರಿಗೆ? ಮಾಡ್ಸಿಲ್ಲ ಗುರುಗಳೇ. 60ನೇ ವರ್ಷಕ್ಕೂ ಮಾಡಿಲ್ಲ? ಮಾಡಿಲ್ಲ ಗುರುಗಳೇ. ಆ ಮೃತ್ಯುಂಜಯ ಮಂತ್ರ, ಒಂದು ನಿಂಬೆಹಣ್ಣು, ಒಂದು ತೆಂಗಿನಕಾಯಿ ತಗೊಳ್ಳಿ, ಎಡಗೈಲಿ ಇಟ್ಕೊಳ್ಳಿ,
ನಿಂಬೆಹಣ್ಣು ಒಂದು, ತೆಂಗಿನಕಾಯಿ ಒಂದು, ಮೃತ್ಯುಂಜಯ ಮಂತ್ರನ 21 ಸಲ ತಲೆಯಿಂದ ಪಾದದವರೆಗೂ ಇಳಿ ತೆಗೆದುಬಿಟ್ಟು 4 ರಸ್ತೆ ಸೇರೋ ಜಾಗದಲ್ಲಿ ಚೆಚ್ಚಿಬಿಡಿ ಅದನ್ನು. ಸರಿ ಗುರುಗಳ, ಏನು ತೊಂದರೆ ಆಗಲ್ಲ ಗುರುಗಳ? ಮಾಡಿ. ಇದು ಮಾಡಿದ್ರೆ ತಂತ್ರಪ್ರಯೋಗ ಏನಾದ್ರು ಮೃತ್ಯುಕಂಟಕ ದೋಷ ಇತ್ತು ಅಂದರೆ, ಕೈಕಾಲು ಗಟ್ಟಿ ಇದ್ದಾಗ ಏನಾದ್ರು ತೊಂದರೆ ಮಾಡಿದರೆ ಜನಗಳಿಗೆ ಅಥವಾ ಇನ್ನೊಂದು ರೀತಿಯಲ್ಲಿ ತೊಂದರೆಗಳಾಗಿತ್ತು ಅಂದರೆ 60 ವರ್ಷ ಆದಮೇಲೆ ಕೆಲವ್ರಿಗೆ ಈ ಥರ ದೋಷಗಳು ಬರ್ತದೆ. ಅದಕ್ಕೆ ಇದೊಂದು ಶಾಂತಿ ಮಾಡಿ, ಮೃತ್ಯುಂಜಯ ಶಾಂತಿ ಖಂಡಿತ ಒಳ್ಳೆಯದಾಗತ್ತೆ. ಕಾಲರ್ ಒಬ್ಬರು ರೆಡಿ ಇದ್ದಾರೆ. ಹಲೋ ಹಲೋ ಹಾಂ ಹಲೋ, ನಮಸ್ಕಾರ ರೀ. ನಮಸ್ತೆ. ಸ್ವಲ್ಪ ಜೋರ ಮಾತಾಡ್ಬೇಕಮ್ಮ. ಹಾಂ ನಮಸ್ಕಾರ ರೀ ಗುರುಜಿ. ಯಾವ ಊರಿಂದ ಮಾತಾಡ್ತಿದ್ದೀರಾ? ನಾವು ಗುಲ್ಬರ್ಗಾದಿಂದ ರೀ ಗುರುಜಿ. ಗುಲ್ಬರ್ಗದಿಂದ. ಹೇಳಿ ಅಮ್ಮ. ಹಾಂ ಸರ್ ಗುರುಜಿ, ನಾನು ಎರಡು ಮಕ್ಕಳದವ್ರಿ ಗುರುಜಿ. ನಮ್ಮ ಮನೆಯವ್ರು ತೀರ್ಕೊಂಡಾರಿ ಗುರುಜಿ. ನಾನು 2 ಮಕ್ಕಳು ಜಾಬ್ ಸಿಗ್ಬೇಕಂದ್ರೆ ನಾ ಏನು ಅನುಷ್ಠಾನ, ಏನು ತಂತ್ರ ಮಂತ್ರ ಮಾಡ್ಲಿ ಹೇಳ್ರಿ ಗುರುಜಿ. ಏನ್ ಮಾಡ್ಬೇಕು ಅಂದ್ರೆ? ನನ್ನ 2 ಮಕ್ಕಳಿಗೆ ಜಾಬ್ ಆಗ್ಬೇಕಂದ್ರಿ ಗುರುಜಿ, ಏನ್ ಮಂತ್ರ ತಂತ್ರ ಮಾಡ್ಬೇಕು ಹೇಳ್ರಿ ಗುರುಜಿ. ನಾನು ಬರ್ಕೋತೇನ್ರಿ ಗುರುಜಿ. ಏನ್ ಓದಿದ್ದಾರೆ ಗಂಡ್ಮಕ್ಳು? ಹಾ BSc B.Ed ಮುಗ್ದೈತ್ರಿ ಗುರುಜಿ. ಒಬ್ಬ ಫಾರ್ಮಸಿ ಮುಗ್ದೈತ್ರಿ ಗುರುಜಿ. ಅವ್ರಿಬ್ರದ್ದು ಜಾಬ್ ಆಗ್ಬೇಕಂದ್ರ ನಾ ಏನ್ ಅನುಷ್ಠಾನ ಮಾಡ್ಲಿ, ಏನ್ ಯಂತ್ರ ತಂತ್ರ ಮಾಡ್ಲಿ ಹೇಳ್ರಿ ಗುರುಜಿ. ಬರ್ಕೋತೇನ್ರಿ ಗುರುಜಿ. ನೀವೇನು ಮಾಡಬೇಡಿ, ನಿಮ್ಮ ಮಕ್ಳ ಕೆಲ್ ಮಾಡಿಸಿ. ಅವರು ಜಾಬ್ಗೆ ಹೋಗೋದು, ನೀವಲ್ಲ. ಮಕ್ಳಿಗೆ ಹೇಳಿ ದಿನ ಔದುಂಬ ವೃಕ್ಷ ಪ್ರದಕ್ಷಿಣೆ ಮಾಡಿ ಪ್ರತಿ ಗುರುವಾರ ಗಾಣಗಾಪುರಕ್ಕೆ ಹೋಗಿ ಬರಕ್ಕೆ ಹೇಳಿ. ಪ್ರತಿ ಗುರುವಾರ ಗಾಣಗಾಪುರಕ್ಕೆ ಹೋಗಿ ಅಲ್ಲಿ ಸಂಗಮದಲ್ಲಿ ಸ್ನಾನ ಮಾಡಿ ದತ್ತಾತ್ರೇಯ ದರ್ಶನ ಮಾಡಿ ಒಂದು 5 ಮನೆ ಭಿಕ್ಷೆ ಬೇಡ ಬಂದು ಮಾಡಕ್ಕೆ ಹೇಳಿ. ಕೆಲಸ ಸಿಕ್ಕಿದ್ರೆ ನಾವು ಕೂಡ ಗಾಣಗಾಪುರದಲ್ಲಿ 4 ಜನಕ್ಕೆ ಭಿಕ್ಷೆ ನೀಡ್ತೀನಿ ಅಂತೇಳಿ ಸಂಕಲ್ಪ ಮಾಡ್ಕೊಂಡು ಬರಕ್ಕೆ ಹೇಳಿ. ನಿಮ್ಗೆ ಹತ್ರ ಅಲ್ಲ, ಅಲ್ಲಿಂದ ಗುಲ್ಬರ್ಗದಿಂದ 48 ಕಿಲೋಮೀಟ್ರು. ಗುರುವಾರ ಹೊತ್ತು ಹೋಗಿ ಬೆಳಗ್ಗೆ ಸಂಗಮದಲ್ಲಿ ಸ್ನಾನ ಮಾಡಿ ದತ್ತಾತ್ರೇಯ ದರ್ಶನ ಮಾಡಿ ಭಿಕ್ಷೆ ಬೇಡ್ಕೊಂಡು ಬರಕ್ಕೆ ಹೇಳಿ. ಒಂದು 3 ವಾರ ಮಾಡ್ಲಿಕ್ಕೆ ಹೇಳಿ, ಒಳ್ಳೆ ಕೆಲಸ ಸಿಗುತ್ತೆ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಕೆಲಸ ಸಿಗಬೇಕು ಅಂದರೆ ಗುರು ಅನುಗ್ರಹ ಆಗಬೇಕು. ಮದುವೆ ಆಗಬೇಕು ಅಂದರೆ ಗುರು ಅನುಗ್ರಹ ಇರಬೇಕು. ಗುರುನೇ ಕೆಲಸ ಉದ್ಯೋಗಕ್ಕೆಲ್ಲ ಕಾರಕತ್ವ ಕೊಡುವಂಥವ್ರು. ಅದರಿಂದ ಗುರು ಸೇವೆ ಆಗಬೇಕು. ಹಲೋ ಹಲೋ ಹಲೋ, ನಮಸ್ತೆ ಸರ್. ನಾವು ಗುರುಜಿ ಜೊತೆ ಮಾತಾಡ್ಬೇಕಾಗಿತ್ತು ಸರ್. ಮಾತಾಡ್ತಿದ್ದೀನಿ, ಹೇಳಮ್ಮ. ಯಾವರಿಂದ ಕಾಲ್ ಮಾಡ್ತೀರಿ? ನಾವು ಹುಬ್ಳಿಯಿಂದ ಮಾಡ್ತೀವಿ. ಹುಬ್ಬಳ್ಳಿಯಿಂದ? ಹಾಂ ಸರ್. ಹೇಳಿ ಅಮ್ಮ, ನಿಮ್ಮ ಸಮಸ್ಯೆ ಹೇಳಿ. ಮಗಳ ಸಮಸ್ಯೆ ಐತೆ ಸರ್, ಮದುವೆ ಆಗೋದು ಇದ್ರ ಸಮಸ್ಯೆ ಕೇಳ್ಬೇಕಾಗಿತ್ತು. ಯಾರ ಬಗ್ಗೆ? ಮಗಳು ಸರ್. ಎಷ್ಟು ಏಜು? ಅವಳಿಗೆ 29 ಇದೆ ಸರ್. ಈಗ 29 ಇನ್ನೂ ಮದುವೆ ಮಾಡಿಲ್ಲ? ಇನ್ನು ವರಾನ ಬರ್ತಾ ಇಲ್ಲ ಸರ್. ಅದಕ್ಕೆ ಯಾಕೋ ಏನು ಅಂತಂದು ನೀವು ಅಲ್ಲಿ ಹುಬ್ಬಳ್ಳಿ ಜಾತಕ ತೋರಿಸಿದ್ದೀರ ಯಾರಿಗಾದ್ರು? ಜಾತಕ ತೋರಿಸಿದೀವಿ ಸರ್. ಆದ್ರೂ ಏನು ಅಷ್ಟು ಯಾರು ಅಷ್ಟೊಂದು ಏನು ಹೇಳ್ತಾನೆ ಇಲ್ಲ. ಅಲ್ಲಮ್ಮ, ಜಾತಕ 29 ವರ್ಷ ಆದರೂ ಕೂಡ ಹೆಣ್ಮಕ್ಳು ಮದುವೆ ಆಗ್ತಿಲ್ಲ ಅಂದರೆ ಸರ್ಪದೋಷ ಇರ್ಬೋದು, ಪುರುಷ ಶಾಪ ಇರ್ಬೋದು. ಅದನ್ನು ನೀವು ಅಲ್ಲಿ ಜಾತಕ ತೊಗೊಂಡೋಗಿ ತೋರಿಸಿ ಏನು ದೋಷ ಇದೆ, ಯಾತಕ್ಕೆ ಮದುವೆ ಆಗ್ತಿಲ್ಲ ಅಂಥೇಳಿ ನವಾಂಶ, ದಶಾಭುಕ್ತಿ ಮತ್ತು ಅಷ್ಟಕ ವರ್ಗದಲ್ಲಿ ನೋಡೋಕ್ಕೆ ಹೇಳಿ. ಅವ್ರಿಗೆ ಹೇಳ್ತಾರೆ ಏನು ದೋಷ ಇದೆ ಅಥವಾ ಯಾವಾಗ ಮದುವೆ ಆಗೋ ಯೋಗ ಇದೆ ಅಂತ ದಶಾಭುಕ್ತಿಲಿ ಗೊತ್ತಾಗತ್ತೆ. ಅದಕ್ಕೆ ಅಲ್ಲಿ ಲೋಕಲಲ್ಲಿ ಜಾತಕ ತೋರಿಸ್ಬೇಕು. ಪುರುಷ ಶಾಪ ಇದ್ದರೆ ಅದಕ್ಕೇನು ಪರಿಹಾರ, ಸರ್ಪದೋಷ ಇದ್ದರೆ ನಾನು ಕೆಲವು ಎಪಿಸೋಡ್ ಮಾಡಿದ್ದೀನಿ, ಮಗಳು ನೋಡೋಕ್ಕೆ ಹೇಳಿ. ಈ ಥರ ಸಿಂಪ್ಟಮ್ಸ್ ಇತ್ತು ಅಂದರೆ, ಕೆಲವು ಸಿಂಪ್ಟಮ್ಸ್ ಇದ್ದರೆ ಈ ಥರ ದೋಷ ಇದೆ ಅಂತ ಹೇಳಿದ್ದೀನಿ ನಾನು. ಆ ಥರದ ಏನೋ ದೋಷ ಇತ್ತು ಅಂತಲೇ ನಿಮ್ಮ ಮಗಳೇ ಅದು ಪರಿಹಾರ ಮಾಡ್ಕೊಳ್ಳೋಕ್ಕೆ ಹೇಳಿ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಜಾತಕ ಇಲ್ಲದೆ, ಏನು ಆಧಾರ ಇಲ್ಲದೆ ಮದುವೆ ಯಾವಾಗ ಆಗುತ್ತೆ, ಯಾತಕ್ಕಾಗಲ್ಲ ಅಂತ ಹೇಳಲಿಕ್ಕಾಗಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ. ಅದರಿಂದ ಜಾತಕ ಪಕ್ಕ ಇತ್ತು ಅಂದರೆ ಲೋಕಲಲ್ಲಿ ಜ್ಯೋತಿಷ್ ಹತ್ರ ಕೂತು ಮಾತಾಡಿ ಪರಿಹಾರ ತಿಳ್ಕೊಳ್ಳೋದು ಭಾಳ ಒಳ್ಳೆಯದು. ವೀಕ್ಷಕರೇ, ಒಂದು ಅನೌನ್ಸ್ಮೆಂಟು. ಇದೇ ತಿಂಗಳು 29, 30, 31ನೇ ತಾರೀಕು 3 ದಿವಸ ನಾನು ಮರ್ಮ ಥೆರಪಿ, ಮರ್ಮ ಚಿಕಿತ್ಸೆ ಮಾಡೋದು ಹೇಗೆ ಅಂತ ಕಲಿಸ್ಕೊಡ್ತಾ ಇದ್ದೀನಿ. ಮರ್ಮ ಅನ್ನೋದು ಸಾವಿರಾರು ವರ್ಷದೊಂದು ವಿದ್ಯೆ. ಎಲ್ಲ ಕಾಯಿಲೆಗಳನ್ನು ಇಂಜೆಕ್ಷನ್ನು, ಟಾನಿಕು, ಮಾತ್ರೆ ಇಲ್ದೇ, ಆಪ್ರೇಷನ್ ಇಲ್ದೇ ಗುಣಪಡಿಸುವಂಥ ಒಂದು ವಿಶೇಷವಾದಂಥ ವಿದ್ಯೆ ಇದು. ರಾಮಾಯಣ ಮಹಾಭಾರತ ಕಾಲದಲ್ಲೂ ಇದ್ದಂಥ ಒಂದು ವಿದ್ಯೆ ಇದು. ಕೃಷ್ಣನ ಕಾಲದಲ್ಲೂ ರಾಮನ ಕಾಲದಲ್ಲೂ ಇದ್ದಂಥ ಒಂದು ವಿದ್ಯೆ. ಈ ವಿದ್ಯೆಯನ್ನು ನಾನು 29, 30, 31ನೇ ತಾರೀಕು 3 ದಿವಸ ನನ್ನ ಜೊತೆಲೇ ಇಟ್ಕೊಂಡು ಊಟ, ತಿಂಡಿ, ವಸತಿ ಸೌಕರ್ಯ ಎಲ್ಲ, ಪುಸ್ತಕ ಎಲ್ಲ ಕೊಟ್ಟು ಈ ಟ್ರೈನಿಂಗ್ ಕೊಡ್ತಾಯಿದ್ದೀನಿ. ಮರ್ಮ ವಿದ್ಯೆ ಯಾತಕ್ಕೆ ಕಲಿಬೇಕು ಅಂದರೆ ಔಷಧಿನೂ ಇಲ್ಲ, ಆಪ್ರೇಷನ್ ಇಲ್ಲ, ಎಲ್ಲ ಕಾಯಿಲೆ ಕ್ಯೂರ್ ಮಾಡೋವಂಥದ್ದು. ಮಾನಸಿಕ ಕಾಯಿಲೆಗಳು, ಮನಸ್ಸಿಗೆ ಸಂಬಂಧಪಟ್ಟ, ಬ್ರೈನಿಗೆ ಸಂಬಂಧಪಟ್ಟದ್ದು, ಬ್ರೈನು ಟ್ಯೂಮರು, ಬ್ರೈನ್ ರಕ್ತ ಹೆಪ್ಪುಕಟ್ಟಿದ್ರೆ, ಬ್ರೈನ್ ನರಗಳು ವರ್ಕ್ ಆಗ್ತಿಲ್ಲ ಅಂದರೆ, ಕ್ಷಯ, ಅವರು ಬ್ರೈನಲ್ಲಿ ಕ್ಷಯ ಇತ್ತು ಅಂದರೆ,
ಕಣ್ಣಿನ ದೋಷ, ಕಿವಿ, ಮೂಗು, ಬಾಯಿ, ಗಂಟ್ಲು, ಹಲ್ಲು, ಥೈರಾಯ್ಡು, ಅನ್ನನಾಳ, ಇಸೋಫಗಸಲ್ ದೋಷ, ಕ್ಯಾನ್ಸರ್ಸ್ ಇತ್ತು ಅಂತಂದರೆ ಅಸ್ತಮ, ಆರ್ಟಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳು, ಅಪೆಂಡಿಸೈಟಿಸು, ಬಿ ಪಿ, ಗ್ಯಾಸ್ಟ್ರಬಲ್ಲು, ಡಯಾಬಿಟೀಸು, ಈ ಥರ ಕಾಯಿಲೆಗಳು, ಮಂಡಿ ನೋವು, ಸೊಂಟ ನೋವು, ಸಿಯಾಟಿಕಾ, ಆರ್ಥರೈಟಿಸು, ರೊಮಟೈಡ್ ಆರ್ಥರೈಟಿಸು, ಪ್ಯಾರಾಲಿಸಿಸ್ ಆಗಿದ್ದರೆ, ಆಮೇಲೆ ಪಾರ್ಕಿನ್ಸನ್, ಕೈ ನಡಕ ರೋಗ, ಡೆಮೆನ್ಷಿಯಾ, ಈ ಥರ ಕಾಯಿಲೆಗಳು, ಸ್ಕಿಜೋಫರ್ನಿಯಾ, ಅಲ್ಝಿಮೀರಿಯಾ, ಈ ಥರದ್ದೆಲ್ಲ ಕಾಯಿಲೆಗಳಿಗೆಲ್ಲ ಔಷಧಿ ಇಲ್ಲದೆ, ಇಂಜೆಕ್ಷನ್ ಇಲ್ಲದೆ ಕ್ಯೂರ್ ಮಾಡೋವಂಥ ಒಂದು ವಿದ್ಯೆ, ಇದನ್ನು ನಾನು ಕಲಿಸ್ತಾ ಇದ್ದೀನಿ. ಇದು ಭಾಳ ವಿಶೇಷವಾದದ್ದು. ಈ ವಿದ್ಯೆ ಯಾರೂ ಹೇಳ್ಕೊಡದೆ ಅದು ಹಾಗೇ ನಶಿಸ್ತಾ ಬಂದುಬಿಟ್ಟಿದೆ. ನಮ್ಮ ಜಾತಿಯವನ್ನೆಲ್ಲ ಅಂತ ಹೇಳ್ಕೊಡ್ತಿರ್ಲಿಲ್ಲ. ಆಮೇಲೆ ಇವನು ವಿದ್ಯೆ ಹೇಳ್ಕೊಟ್ರೆ ನಾಳೆ ನಮಗೆ ತೊಂದರೆ ಕೊಡ್ಬೋದು ಅಂತ ಹೇಳ್ಕೊಡ್ತಿರ್ಲಿಲ್ಲ. ನಮ್ಮ ಧರ್ಮದವನಲ್ಲ ಅಂಥೇಳಿ ವಿದ್ಯೆ ಹೇಳ್ಕೊಡದೆ ಅದು ಹಾಗೇ ನಶಿಸ್ತಾ ಬಂದುಬಿಡ್ತು. ಈಗ ವಾಂತಿ, ಭೇದಿ, ತಲೆನೋವು, ಪಿಟ್ಸು, ಕ್ಯಾನ್ಸರ್ ಅಂದರೆ ಎಷ್ಟು ಲಕ್ಷಗಟ್ಟಲೆ ನಾವು ಹಾಸ್ಪಿಟ್ಲಿಗೆ ಕೊಡಬೇಕು. ಪ್ಯಾರಾಲಿಸಿಸ್ಸು, ಕ್ಯಾನ್ಸರ್ ಅಂದರೆ ಲಕ್ಷಗಟ್ಟಲೆ ಬಿಲ್ ಮಾಡ್ತಾರೆ ಹಾಸ್ಪಿಟ್ಲಲ್ಲಿ. ಆಮೇಲೆ ಔಷಧಿಗೆ ಅಂತ ತಿಂಗಳಿಗೆ 2,000 to 3,000 ರೂಪಾಯಿ ನಾವು ಇನ್ವೆಸ್ಟ್ ಮಾಡಬೇಕು. ಡಾಕ್ಟ್ರಿಗೆ ಅಷ್ಟು, ಹಾಸ್ಪಿಟ್ಲಿಗೆ ಅಷ್ಟು ದುಡ್ಡು ಕೊಡೋದು, ಮಾತ್ರೆ ಇಂಜೆಕ್ಷನ್ಗೆ ಎಷ್ಟು ಇನ್ವೆಸ್ಟ್ ಮಾಡೋಬೋದು, ಆ ದುಡ್ಡನ್ನೇ ಉಪಯೋಗಿಸಿ ನೀವು ಯಾಕೆ ವಿದ್ಯೆ ಕಲಿಬಾರ್ದು? ಕಲಿತ್ರೆ ನಿಮ್ಮ ಕಾಯಿಲೆ ನೀವೇ ಕ್ಯೂರ್ ಮಾಡ್ಕೋಬೋದು. ಎರಡನೇದು, ಮನೆ ಮಂದಿಗೆ ಏನಾದರೂ ಕಾಯಿಲೆ ಇದ್ದರೆ ಆಪ್ರೇಷನ್ ಇಲ್ಲದೆ, ಔಷಧಿ ಇಲ್ಲದೆ ನೀವೇ ಕ್ಯೂರ್ ಮಾಡ್ಬೋದು. ಮೂರನೇದು, ನೀವೇ ದೊಡ್ಡ ಕ್ಲಿನಿಕ್ ಮಾಡಿ ಔಷಧಿ ಇಲ್ಲದೇ ಆಪ್ರೇಷನ್ ಇಲ್ಲದೆ ಎಲ್ಲ ಥರ ಕಾಯಿಲೆನೂ ಕ್ಯೂರ್ ಮಾಡ್ಬೋದು. ಯಾವ ಕಾಯಿಲೆ ಇಲ್ಲ ಅನ್ನೋಂಗಿಲ್ಲ, ಎಲ್ಲ ಕಾಯಿಲೆನೂ ಕ್ಯೂರ್ ಮಾಡ್ಬೋದು. ವೆರಿಕೋಸ್ ವೇನ್ ಕ್ಯೂರ್ ಮಾಡ್ಬೋದು, ಆರ್ಥರೈಟಿಸು, ಯಾವ ಕಾಯಿಲೆಗಳಿದೋ ಅದೆಲ್ಲ ಮರ್ಮವಿದ್ಯೆಯಿಂದ ಕ್ಯೂರ್ ನಿವಾರಣೆ ಮಾಡ್ಬೋದು, ಟ್ರೀಟ್ ಮಾಡ್ಬೋದು. ಈ ವಿದ್ಯೆಯನ್ನು 29, 31ನೇ ತಾರೀಕು ಈ ತಿಂಗಳ ನಾನು ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಹೇಗೆ ಜಾಯ್ನ್ ಆಗಬೇಕು ಕ್ಲಾಸ್ಗೆ ಅಂತ ನಾನು ಒಂದು ಲಿಂಕ್ ಶೇರ್ ಮಾಡ್ತಾಯಿದ್ದೀವಿ. ಆ ಲಿಂಕಿಗೆ ಜಾಯ್ನ್ ಆಗಬೇಕು. workshop.lakshmisrinivas.in ಅಂತ, ಅದಕ್ಕೆ ನೀವು ಲಾಗಿನ್ ಆಗಿ ನೀವು ವರ್ಕ್ಶಾಪ್ ರಿಜಿಸ್ಟ್ರೇಷನ್ ಫಾರ್ಮ್ಗೆ ಹೋಗಿ ಅಲ್ಲಿ ಫಿಲ್ ಮಾಡ್ಕೋಬೇಕು. ನಿಮಗೇನಷ್ಟು ಗೊತ್ತಾಗಲಿಲ್ಲ ಅಂತಾನೆ ನಮ್ಮ ಆಫೀಸಿಗೆ ಫೋನ್ ಮಾಡಿದ್ರೆ ನಿಮ್ಗೆ ಆ ಲಿಂಕನ್ನು ಕಳಿಸ್ಕೊಡ್ತಾರೆ. ಆ ಲಿಂಕ್ ಮುಖಾಂತರ ನೀವು ಜಾಯ್ನ್ ಆಗಿ ಅಡ್ಮಿಷನ್ ಆಗಬೇಕು. ಈ ವರ್ಕ್ಶಾಪ್ ಯಾರು ಸೇರ್ತಾರೋ ಅವ್ರಿಗೆ ಲಯ ಯೋಗ ಅಂತ ಒಂದು ವಿದ್ಯೆಯನ್ನು ನಾನು ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಮರ್ಮ ಕ್ಲಾಸಿಗೆ ಬಂದರೆ ಲಯ ಯೋಗ ಫ್ರೀ. ಲಯ ಅಂದರೆ ನಾಶ ಮಾಡು ಅಂತೇಳಿ. ಹಠಯೋಗದಲ್ಲಿ ಒಂದು ಬಹಳ ವಿಶೇಷವಾದ ವಿದ್ಯೆ. ಆ ವಿದ್ಯೆಯನ್ನು ಕಲಿಯೋದ್ರಿಂದ ನಾವು ಲಯಯೋಗದಿಂದ ಹಲವಾರು ಕರ್ಮಗಳನ್ನು ಸುಟ್ಟು ಭಸ್ಮ ಮಾಡ್ಬೋದು, ತೆಗೆದಾಕ್ಬೋದು, ಶಾಪ ಪಾಪಗಳನ್ನು. ಈ ಕೋರ್ಸಿಗೆ ಬಂದವರಿಗೆ ಲಯಯೋಗ ಹೇಳ್ಕೊಡ್ತಾ ಇದ್ದೀನಿ. ಅದರಿಂದ workshop.lakshmisrinivas.in ಅಂಥೇಳಿ ನಿಮ್ಮ ಲಾಗಿನ್ ಮಾಡಿಕೊಂಡು ರಿಜಿಸ್ಟರ್ ಮಾಡ್ಕೊಳ್ಳಿ. ಕೆಲವು ಟೈಮ್ ಐಫೋನಲ್ಲಿ ವರ್ಕ್ ಆಗಲ್ಲ ಈ ಲಿಂಕು, ಬೇರೆ ಫೋನಲ್ಲಿ ಮತ್ತು ಕಂಪ್ಯೂಟರ್ ಮುಖಾಂತರ ನೀವು ಮಾಡ್ಕೋಬೋದು. ನಮ್ಮ ಹಳೆಯ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSPK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದವ್ರು ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಆಮೇಲೆ ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಟ್ವಿಟ್ಟರು, ಲಿಂಕ್ಡ್ಇನ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆಯೂ ಕೂಡ ನಮ್ಮದು ಇನ್ಫಾರ್ಮೇಷನ್ ಇದೆ. ಅಲ್ಲೂ ಕೂಡ ನಿಮ್ಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಮತ್ತೊಮ್ಮೆ ಹೇಳ್ತೀನಿ, ಮಾರ್ಚ್ 29, 30, 31ನೇ ತಾರೀಕು 3 ದಿವಸ ಈ ಮರ್ಮ ಥೆರಪಿದು ನಾವು ಕ್ಲಾಸ್ ಮಾಡ್ತಾಯಿದ್ದೀವಿ. ಆ ಕ್ಲಾಸ್ಗೆ ನೀವು ಅಟೆಂಡ್ ಆಗ್ಬೋದು. ಆ ಲಿಂಕನ್ನು ನಮ್ಮ ಎಲ್ಲ ಎಪಿಸೋಡ್ಸಲ್ಲಿ ತೋರಿಸಿದ್ದೀವಿ. ನಮ್ಮ ಆಫೀಸಿಗೆ ಫೋನ್ ಮಾಡಿದ್ರೆ ನಿಮ್ಗೆ ಇನ್ನೂ ಡೀಟೇಲ್ ಇನ್ಫಾರ್ಮೇಷನ್ ಕೊಡ್ತಾರೆ. ಇವತ್ತಿನ ಈ ಒಂದು 1 ಗಂಟೆಗಳ ಕಾರ್ಯಕ್ರಮದಲ್ಲಿ ಈ ಒಂದು ಫೋನ್ ಕರೆಗಳನ್ನ ಸ್ವೀಕರಿಸಿ ನಾವು ನಮ್ಮದೇ ಆದಂಥ ಅನುಭವದ ಮೇಲೆ ಪರಿಹಾರ ತಿಳಿಸಿದ್ದೀವಿ. ಈ ಅಪಾಯಿಂಟ್ಮೆಂಟ್ಸ್ ಬೇಕು ಅಂತ ಭಾಳ ಜನ ಫೋನ್ ಮಾಡ್ತಿದ್ರು. ಅದ್ರ ಬಗ್ಗೆ ನಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತಾ ನೋಡಿ, www.lakshmisrinivas.in ಅಂತ ಲಾಗಿನ್ ಆಗಿ ನಿಮ್ಗೆ ಯಾವ ಡೇಟು ಯಾವ ಟೈಮ್ಗೆ ಅಪಾಯಿಂಟ್ಮೆಂಟ್ಸ್ ಬೇಕೋ ನೀವೇ ಬುಕ್ ಮಾಡ್ಕೊಳ್ಳಿ. ಯಾರು ಪ್ರಶ್ನೆ ಕೇಳಬೇಕೋ ಅವರೇ ಅಪಾಯಿಂಟ್ಮೆಂಟ್ ತೊಗೊಂಡು ಬಂದರೆ ಒಳ್ಳೆಯದು. ಜೊತೆಗೆ ಬರಬೇಕಾದ್ರೆ ಜಾತಕ ಇದೆ ತೊಗೊಂಬನ್ನಿ. ಅಕಸ್ಮಾತ್ ಇಲ್ಲ ಅಂದರೆ ಪರವಾಗಿಲ್ಲ. ಈ ಪಿಟ್ಸು, ಕ್ಯಾನ್ಸರು, ಈ ಥರ ಲಕ್ವ, ಈ ಥರ ಸಮಸ್ಯೆ ಇತ್ತು ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಮೆಡಿಕಲ್ ರಿಪೋರ್ಟ್ ತೊಗೊಂಬಂದರೆ ನಾವು ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ಪರಿಹಾರ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.